ಪರಮಪೂಜ್ಯ ಲಿಂಗೈಕ್ಯ ಮರಿದೇವರು ಮಹಾಂತ ಶಿವಯೋಗಿ ಸ್ವಾಮೀಜಿಯವರ ಮನದಲ್ಲೇ ನೆನೆಯುತ್ತಾ ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಡಿಸ್ಟಿಕ್ ಗವರ್ನರ್ ಆದಂಥ ಮಾದೇವ್ ಪ್ರಸಾದ್ ಸರ್ ಅವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಝೋನಲ್ ಪದಾಧಿಕಾರಿಗಳೇ ಹಾಗೂ ನೂತನವಾಗಿ ಈಗ ನನ್ನ ಜೊತೆಯಲ್ಲೇ ಅಧ್ಯಕ್ಷ ಸ್ಥಾನ ಹಿಡಿದಂಥ ಡಾಕ್ಟರ್ ರವಿ ಅವರೇ, ನನಗೆ ಸ್ಟಾರ್ಟಿಂಗ್ ನಮ್ಮಲ್ಲಿ 4 ವರ್ಷದಲ್ಲಿ ಕ್ಲಬ್ ಆದಾಗಲೇ ಮಾದೇವ್ ಪ್ರಸಾದ್ ಸರ್ ನನ್ನನ್ನು ಅಧ್ಯಕ್ಷ ಆಗಿ ಅಂತಿದ್ರು. ನಾನು 4 ವರ್ಷ ಮುಂದೆ ಹುಡ್ಕೊಂಡು ಬಂದಿದ್ದು ಇವತ್ತು ನಿಜವಾಗ್ಲೂ ಒಳ್ಳೇದಾಯಿತು ಅಂದರೆ ಇವತ್ತು ಮಾದೇವ್ ಪ್ರಸಾದ್ ಸರ್ರೇ ನನ್ನನ್ನು ಪದಗ್ರಹಣ ಸಮಾರಂಭಕ್ಕೆ ಇನ್ಸ್ಟಾಲೇಷನ್ ಮಾಡೋಕೆ ಆಯಿತು. 3 ವರ್ಷದಿಂದ ನನ್ನನ್ನೇ ಆಗುವಾಗ ನಾನಿಲ್ಲ ಇನ್ನೂ 2 ವರ್ಷ ಬೇಡ ಅಂದೆ. ಈ ಸಲ ಹಿಂಸೆ ಮಾಡಿ ಇಲ್ಲ ಈ ಸಲ ನಾನು DG ಇರುವಾಗಿಂದ ನೀನು ಚಂದ್ರವನದಲ್ಲಿ ನೀನೇ ಅಧ್ಯಕ್ಷ ಆಗಬೇಕು ಅಂತೇಳಿ ಮಾಡಿದ್ರು. ಇವತ್ತು ನಾನು ರೋಟ್ರಿ ಬಗ್ಗೆ ಈಗ ನಮ್ಮ ಮೊದಲಿದ್ದಂಥ ಪಾಸ್ಟ್ ಪ್ರೆಸಿಡೆಂಟ್ ಹೇಳ್ತಿದ್ರು, ನಾವು 3 ವರ್ಷ ಭಾಳ ಕಷ್ಟದಲ್ಲೇ ದುಡ್ಕೊಂಡು ಅಂದರೆ ಮೊದಲನೇ ವರ್ಷ ಆದಾಗಲೇ ಕೋವಿಡ್ ಸ್ಟಾರ್ಟ್ ಆಯಿತು. 2 ವರ್ಷ ಅವರು ಭಾಳ ಸ್ಟ್ರಗಲ್ ಮಾಡಿದ್ರು. ಈ ಸಲ ಅಂತೂ ನಮಗೆ ಮಾದೇವ್ ಪ್ರಸಾದ್ ಸರ್ ನಮ್ಮ ಬೆನ್ನೆಲುಬಾಗಿದ್ದಾರೆ, TP ಸರ್ ಇದ್ದಾರೆ, ನಮ್ಮ ಹಳೆ ಅಧ್ಯಕ್ಷ ಕುಂಬಾರ್ ಅವರಿದ್ದಾರೆ. ಈ ಸಲ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಮುಂದುವರಿಸ್ಬೇಕಂತ ಮೆಂಬರ್ಗಳನ್ನ ಜಾಸ್ತಿ ಮಾಡಿದ್ದೀವಿ. ನಾವೇನಂದರೆ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಈಗ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಒಂದು 50ರಿಂದ 60 ಕಾರ್ಯಕ್ರಮನಾದರೂ ಮಾಡಬೇಕು ಅಂತಿದ್ದೀವಿ. ಮುಖ್ಯವಾಗಿ ನಾವು ನಮ್ಮ ನಡೆ ಹಳ್ಳಿಗಳ ಕಡೆಗೆ ಅಂತೇಳಿ ಹಳ್ಳಿ ರೈತರಿಗೆ ಮುಖ್ಯವಾಗಿ ಏನೇನು ಮಾಡ್ಬೋದು ಅನ್ನೋದನ್ನ ಒಂದು 2-3 ಸಲ ನಮ್ಮ DG ಸಾಹೇಬ್ರು ಹೇಳಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಹಳ್ಳಿ ಕಡೆಗೆ ಗಮನ ಹರಿಸ್ಬೇಕು. ಹಳ್ಳಿ ಬಡ ಮಕ್ಕಳಾಗ್ಬೋದು, ಅವ್ರ ಆರೋಗ್ಯಗಳಾಗ್ಬೋದು, ಅವ್ರ ಜಮೀನ್ದು ಏನಿದೆ ಎಲ್ಲ ನೋಡಿ ಅದನ್ನು ಮಾಡಬೇಕು ಅಂತಿದ್ವಿ. ಅದ್ರ ಮಧ್ಯದಲ್ಲೇ ನಾವು ಆರೋಗ್ಯ ಶಿಬಿರಗಳು, ಈಗ ಮುಂದೆ ಆಗಸ್ಟ್ 11ನೇ ತಾರೀಕು ಬೇಬಿ ಗ್ರಾಮದಲ್ಲೇ ನಮ್ಮ ದೊಡ್ಡವರು ಆರಾಧನೆ ಸಂಸ್ಮರಣೋತ್ಸವಕ್ಕೆ ಒಂದು ಕ್ಯಾನ್ಸರ್ ಬಗ್ಗೆ ಆಗ್ಬೋದು ಸುಮಾರು ಮೆಡಿಕಲ್ ಕ್ಯಾಂಪ್ ಮಾಡಬೇಕು ಅಂತ ಇವರು ನಮ್ಮ ಗ್ಲೋಬಲ್ ಯೋಗ ಸಹಯೋಗದಲ್ಲೇ ಅದನ್ನು ಸಹ ನಾವು ಮಾಡಬೇಕಂತಿದ್ದೀವಿ. ಮುಂದಿನ ದಿನಗಳಲ್ಲಿ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಸಮಾಜ ಸೇವೆ ಮಾಡಲಿಕ್ಕೆ ಅಷ್ಟನ್ನು ಮಾಡಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ತೀನಿ. ಇನ್ನು ನಮಗೆ ಇವತ್ತು ರೋಟ್ರಿ ಅಧ್ಯಕ್ಷ ಆಗಿದ್ದೀವಿ ಅನ್ನೋದಕ್ಕಿಂತ ನಾನು ತುಂಬ ಕೆಲಸಕ್ಕೆ ಸೇರಿದಾಗ ಸ್ಟಾರ್ಟಿಂಗಲ್ಲಿ ಎಷ್ಟೆಷ್ಟೋ ಕ್ಲಬ್ಗಳು ನೋಡ್ತಿದ್ದೆ. ನೋಡ್ಬೇಕಾದ್ರೆ ಅನ್ನಿಸ್ತಿತ್ತು, ಏನು ಇಷ್ಟೆಲ್ಲ ಜನ ಬರ್ತಾರೆ ಕಾರಲ್ಲಿ, ಇಷ್ಟು ಡಿಸಿಪ್ಲಿನ್ ಆಗಿರ್ತಾರೆ, ಇಷ್ಟು ಬೂಟ್ ಹಾಕೊಂಡಿರ್ತಾರೆ, ಏನು ರೋಟ್ರಿ ಅಂದರೆ ಏನು ಅನ್ನೋದೇ ನಮಗಾಗೊಂಥರ ಇದಾಗ್ತಿತ್ತು. ಇವತ್ತು ನಾನಾಗ ಈ ಜಾಗಕ್ಕೆಲ್ಲ ನಾವು ಹೋಗ್ಬೋದಾ, ನಾವು ರೋಟ್ರಿ ಆಗ್ಬೋದಾ, ಇವತ್ತು ನಾನು ಅಧ್ಯಕ್ಷನಾಗೆ ನಿಂತಿದ್ದೀನಿ. ಅದೊಂದು ಭಾಳ ಇದಾಗ್ಲಿಕ್ಕೆ ಮುಖ್ಯವಾದ ಕಾರಣ ನಮ್ಮ ಸ್ವಾಮೀಜಿಯವರು ರೋಟ್ರಿ ಚಂದ್ರವನ ಮಾಡೋಣ ಅಂತೇಳಿ ಒಂದು 7-8 ವರ್ಷದಿಂದ ಮಾದೇವ್ ಪ್ರಸಾದ್ ಸರ್ ಹೇಳ್ತಾನೆ ಇದ್ರು ಮಾಡಬೇಕು ಅಂತ. ಒಂದೇ ಒಂದು ಭಾಳ ತುಂಬ ಸಂತೋಷ ನನಗೆ, ಮಾದೇವ್ ಪ್ರಸಾದ್ ಸರೇ ಇನ್ಸ್ಟಾಲೇಷನ್ ಮಾಡಿರೋದ್ರಿಂದ ನನಗೆ ಒಳ್ಳೆಯ ಸಮಯದಲ್ಲಿ ಅಧ್ಯಕ್ಷನಾಗಿದ್ದೀನಿ ಅಂತ ತುಂಬ ಖುಷಿಯಾಗಿದೆ. ಇನ್ನು ನನ್ನ ಜೊತೆ ನಮ್ಮಲ್ಲಿ ತುಂಬ ಮೆಂಬರ್ಗಳನ್ನ ನಮ್ಮ ಜೊತೆ ಡೈರೆಕ್ಟ್ರಾಗಿ ನಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ ನಾವು ನೇಮಿಸಿದ್ದೀವಿ. ಅವ್ರವ್ರ ಹೆಸರನ್ನು ಕರಿತೀನಿ, ಅವ್ರು ದಯವಿಟ್ಟು ಬಂದು ಕೂಡ ನಮ್ಮ ಚಂದ್ರವನಿಗೆ ಹೊಸದಾಗಿ ಸೇರ್ಪಡೆಯಾಗ್ತಾ ಇದ್ದಾರೆ. HK ಅಮೃತೇಶ್ ರವರು ಮೈಸೂರಿನಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಕೂಡ ನಮ್ಮ ನೂತನ ಸದಸ್ಯರಾಗಿ ಇಂದು ಸೇರ್ಪಡೆಗೊಳ್ತಾ ಇದ್ದಾರೆ. ನಾರಾಯಣ ಸ್ವಾಮಿಯವರು ಚಿಕ್ಕಬಳ್ಳಾಪುರದ ಶ್ರೀಯುತ ನಾರಾಯಣ ಸ್ವಾಮಿಯವರು ಇಂದು ನೂತನ ಸದಸ್ಯರಾಗಿ ಸೇರ್ಪಡೆಗೊಳ್ತಾ ಇದ್ದಾರೆ. ಚನ್ನಬಸವಣ್ಣನವರು ಇವರು ನಂಜನಗೂಡಿನ 16 ಗ್ರಾಮದವರು. ಇವರು ಕೂಡ ಇಂದು ಈ ಒಂದು ಶುಭ ಸಂದರ್ಭದಲ್ಲಿ ನೂತನ ಸದಸ್ಯರಾಗಿ ಸೇರ್ಪಡೆಗೊಳ್ತಾ ಇದ್ದಾರೆ. ಬೆಂಗಳೂರಿನ ಶ್ರೀಮತಿ ಕಲಾವತಿ ಅವರು ಕೂಡ ಇಂದು ನೂತನವಾಗಿ ನಮ್ಮ ಚಂದ್ರವನದ ಸಂಸ್ಥೆಗೆ ಸೇರ್ಪಡೆಗೊಳ್ತಾ ಇದ್ದಾರೆ. ಶ್ರೀಯುತ ವಿನಾಯಕ್ B ಪಟೇಲ್ ರವರು ಇವರು ಕೂಡ ನೂತನ ಸದಸ್ಯರಾಗಿ ಇಂದು ಸೇರ್ಪಡೆಗೊಳ್ತಾ ಇದ್ದಾರೆ. ರೂಪದೇವಪ್ಪ ಅವರು ಕೂಡ ಮೈಸೂರಿನವರು. ಇವರು ಕೂಡ ನೂತನ ಸದಸ್ಯರಾಗಿ ಇಂದು ನಮ್ಮ ರೋಟರಿ ಚಂದ್ರವನಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ. ದಯಮಾಡಿ ಬೇಗ ಬರಬೇಕು. ರೂಪದೇವಪ್ಪ ಶಿವರಾಜ್ರವರು 16 ಗ್ರಾಮದ ಶ್ರೀಯುತ ಶಿವರಾಜ್ ಅವರು
ದಯಮಾಡಿ ಹೊಸ ಮೆಂಬರ್ ಆಗೋರು ಇನ್ನೊಂದಿಬ್ಬರು ಹೆಸರು ಕೊಟ್ಟಿದ್ರು, ಇಲ್ಲಿ ನೋಡಿ ಯಾರು ಇದ್ರೆ ದಯಮಾಡಿ ಈಗಲೇ ಪಿನ್ ಹಾಕ್ಸ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಈ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಹೊಸ ತಿರುವನ್ನು ಕೊಟ್ಟಂಗಾಗುತ್ತೆ. ಬಿದ್ದಿರೋರನ್ನ ಏಳ್ಸೋದೇ ರೋಟರಿ. ಹಾಗಾಗಿ ಇನ್ಯಾರು ಹೊಸ ಮೆಂಬರ್ ಆಗೋರಿದ್ರೆ ದಯಮಾಡಿ ಬನ್ನಿ. ಇಲ್ಲಿ ನಮ್ಮ ರೋಟರಿ ಕ್ಲಬ್ನಲ್ಲಿ 3 ಜನ ಮಹಿಳೆಯರಿದ್ದಾರೆ, ಇನ್ನೂ 2 ಮಹಿಳೆಯರಿಗೆ ಅವಕಾಶ ಇದೆ. ಆಗೋರಿದ್ರೆ ದಯಮಾಡಿ ಈಗ ರಾಜೇಶ್ವರಿ ಮೇಡಮ್ ಇದ್ದಾರೆ, ಅವ್ರಿಗೆ ಪಿನ್ ಹಾಕಿಸ್ಕೊಳ್ಳೋ ಅವಕಾಶ ಸಿಗುತ್ತೆ. ಇನ್ನು 3 ಜನ ಮಹಿಳೆಯರಿದ್ದಾರೆ. ಗುಲಾಬಿ ಅವರು ಕಳೆದ ಬಾರಿನೂ ಇದ್ದಾರೆ, ಈಗಲೂ ಇದ್ದಾರೆ. ಹೊಸಬರಿಗೆ ಮಾತ್ರ ಅವಕಾಶ ಇದೆ. ಇದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಶ್ರೀಯುತ ಮೈಸೂರಿನ ಸುಬ್ರಹ್ಮಣ್ಯರವರು ನಾನು ಕೂಡ ರೋಟರಿ ಸೇವೆಯಲ್ಲಿ ನಾನು ಕೂಡ ನನ್ನನ್ನು ತೊಡಗಿಸಿಕೊಳ್ತೀನಿ ಅಂತೇಳಿ ಈ ದಿನ ಅವರು ಕೂಡ ನೂತನವಾಗಿ ಸದಸ್ಯರಾಗಿ ಸೇರ್ಪಡೆಗೊಳ್ತಾ ಇದ್ದಾರೆ. ಮತ್ತೊಬ್ರು ಶ್ರೀಮತಿ ಕಲಾವತಿ ಅವರು ಕೂಡ, ಬೆಂಗಳೂರಿನ ಕಲಾವತಿ ಅವರು ಕೂಡ ಇದೇ ಸಂದರ್ಭದಲ್ಲಿ ನೂತನ ಸದಸ್ಯರಾಗಿ ಸೇರ್ಪಡೆಗೊಳ್ತಾ ಇದ್ದಾರೆ. ಕಲಾವತಿಯವರ ಸ್ನೇಹಿತರು ಕಲಾವತಿ, ಬೆಂಗಳೂರು. ಇಬ್ಬರು ಕಲಾವತಿಗಳು ಒಂದೇ ವೇದಿಕೆಯಲ್ಲಿ ಈ ದಿನ ಸೇರ್ಪಡೆಗೊಳ್ತಾ ಇರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಏನಂದ್ರೆ ಇದು ಬರೀ ಸೇವೆ, ಯಾವುದೇ ರಾಜಕಾರಣ ಇನ್ನೊಂದು ಮತ್ತೊಂದು ಏನಿಲ್ಲ. ಯಾರು ಬಿದ್ದಿರ್ತಾರೋ ಅವರು ಅದನ್ನ ಏಳ್ಸುವ ಒಂದು ಕೆಲಸ. ತುಂಬಾ ಅದ್ಭುತವಾದಂತ ಸೇವೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಹೇಳ್ಬೋದು ನಾವು ಸ್ವಂತ ಸೇವೆ ಮಾಡ್ತೀವಿ ಅಂತ, ರೋಟರಿನಲ್ಲಿ ಸೇವೆ ಮಾಡೋದೇ ಅತ್ಯುತ್ತಮವಾದಂತ ಸಾಧನೆ. ಒಂದು ಅಧ್ಯಕ್ಷರ ಅಂದ್ರೆ ಒಪ್ಪಿಗೆಯ ಒಂದು ಮಾತುಗಳನ್ನ ಹಾಡುವುದ್ರ ಮೂಲಕ ಹಾಗೆ ತಮ್ಮ ಹೊಸ ಸದಸ್ಯರನ್ನ ಸೇರ್ಪಡೆಗೊಳಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಒಂದು ನಿಮಿಷ ಇಲ್ಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮನಗಳು. ನಮ್ಮ ರೋಟರಿ ಗ್ಲೋಬಲ್ ಯೋಗ ಕ್ಲಬ್ ಮೆಂಬರ್ ಆಗಿ 4 ವರ್ಷ ಆಯಿತು. ಇದು 5ನೇ ವರ್ಷ. 5ನೇ ವರ್ಷದಲ್ಲಿ ನಾನು ಅಧ್ಯಕ್ಷನಾಗಿ ಪದವನ್ನು ಸ್ವೀಕಾರ ಮಾಡಲು ನಾನು ತುಂಬ ಖುಷಿಯಾಗತ್ತೆ. ಆ್ಯಂಡ್ ನಮ್ಮ ರೋಟರಿ ಗ್ಲೋಬಲ್ ಯೋಗ ಆಲ್ರೆಡಿ ನಾನಾ ಪ್ರಾಜೆಕ್ಟ್ಗಳನ್ನು ಮಾಡ್ತಿದೆ. ಆ್ಯಂಡ್ ದೆನ್ ರವಿಯವ್ರು ಹೇಳ್ದಂಗೆ ಗ್ಲೋಬಲ್ ಯೋಗ ಅಂದರೆ ಇಟ್ ವಾಸ್ ಪ್ಯೂರ್ಲಿ ಗ್ಲೋಬಲ್ ಯೋಗ. ನಾವು ಶ್ರೀಲಂಕಾದಲ್ಲಿ ಮತ್ತು ಇಂಡಿಯಾದಲ್ಲಿ, ಮಲೇಷ್ಯಾದಲ್ಲಿ, ದುಬೈಯಲ್ಲಿ ಹೀಗೆ ನಾನಾ ಕಡೆ ಕೊಲಾಬ್ರೇಷನಲ್ಲಿ ಯೋಗವನ್ನು ಸ್ಪ್ರೆಡ್ ಮಾಡಿ ಅಲ್ಲಿಗೆ ಯೋಗವನ್ನು ಹೇಳ್ಕೊಡ್ತಾ ರೋಟ್ರಿಯನ್ನು ಜೊತೆಲಿ ಇಟ್ಕೊಂಡು ಬರ್ತಾನೆ ಇದ್ದೀವಿ. ಆ್ಯಂಡ್ ದೆನ್ ಇದನ್ನು ನಾನು ಮುಂದುವರ್ಸೋದಕ್ಕೆ ನನ್ನ ಪೂರ್ಣ ಹೆಲ್ಪ್ ಇದ್ದೇ ಇರುತ್ತೆ. ಆ್ಯಂಡ್ ಇದರಲ್ಲಿ ನಮ್ಮದು 5 ಸಿಗ್ನೇಚರ್ ಪ್ರೋಗ್ರಾಮ್ಸ್ ಅಂತ ಇದೆ. ಏನಪ್ಪ ಅದಂದರೆ, ಒಂದು ಗ್ಲೋಬಲ್ ಯೋಗ ಸಮ್ಮಿಟ್ ಅಂತ ಮಾಡ್ತೀವಿ. ಅವ್ರು ಹೇಳ್ದಂಗೆ ಲಾಸ್ಟ್ ಇಯರು 3,000 ಜನ ಬಂದಿದ್ರು. ಅದಕ್ಕೆ ಈ ಸತಿ ಇನ್ನೂ ಜಾಸ್ತಿ ಆಗಿ 5,000 ಜನನ ಕರಿಬೇಕು ಅಂತ ಇದೆ. ಆ್ಯಂಡ್ ಎಲ್ಲ 5 ಕಾಂಟಿನೆಂಟಿಂದನೂ ಬರೋದಕ್ಕೋಸ್ಕರ ಎಲ್ಲರೂ ಕರಿತಾ ಇದ್ದೀವಿ. ಆ್ಯಂಡ್ ಇದಕ್ಕೆ ನಮ್ಮದು ರೋಟರಿನ್ ಯೋಗಿ ದೇವರಾಜ್ ಅವ್ರದ್ದು ಪೂರಾ ಸಹಕಾರ ಇದೆ. ಆ್ಯಂಡ್ ನೆಕ್ಸ್ಟು ಒಕೇಶ್ನಲ್ ಟ್ರೈನಿಂಗ್ ಫಾರ್ ಯೋಗ ಟೀಚರ್ಸ್ ಅಂತ. ಈ ಎಷ್ಟೊಂದು ಜನ ಯೋಗ ಟೀಚರ್ಸ್ ಇದ್ದಾರೆ, ಬಟ್ ಅವರಿಗೆ ಹೇಗೆ ನಿಜವಾಗಿ ಹೇಳಬೇಕು, ಹೇಗೆ ಪ್ರೊಪಗೇಟ್ ಮಾಡಬೇಕು, ಹೇಗೆ ಪ್ರಮೋಟ್ ಮಾಡ್ಕೊಬೇಕು, ಅವರಿಗೆ ಹೇಗೆ ಅದನ್ನೇ ಏನಂತಾರೆ ಉದ್ಯೋಗ ಮಾಡ್ಕೊಬೇಕು ಅಂತ ಹೇಳ್ಕೊಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದನ್ನು ರೋಟರಿ ಗ್ಲೋಬಲ್ ಯೋಗ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಆ್ಯಂಡ್ ದೆನ್ ಅದನ್ನು ಕಂಟಿನ್ಯೂ ಮಾಡ್ಬೇಕಂತಿದ್ದೀವಿ. ಆ್ಯಂಡ್ ಇದ್ರ ಜೊತೆಗೆ ತುಂಬ ಜನಕ್ಕೆ ಯೋಗ ಮಾಡಬೇಕು ಅಂತ ಇರುತ್ತೆ, ಬಟ್ ಯೋಗ ಹೆಂಗೆ ಮಾಡೋದು ಏನು ಅಂತ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ವೀಕ್ಲಿ ಯೋಗ ಮಾಡ್ತಾ ಇದ್ದೀವಿ, ಆನ್ಲೈನ್ ಯೋಗ ಕೋರ್ಸಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಸಿಗ್ನೇಚರ್ ಪ್ರೋಗ್ರಾಮ್. ಇದನ್ನು ಕಂಟಿನ್ಯೂ ಮಾಡ್ತಿದ್ದೀವಿ ಈ ವರ್ಷನೂ. ಆ್ಯಂಡ್ ಇದು ಬಿಟ್ಟು ನ್ಯಾಷನಲ್ ಬಿಲ್ಡರ್ಸ್ ಅವಾರ್ಡ್ಸ್ ಅಂತ ಕೊಡ್ತಾ ಇದ್ದೀವಿ. ತುಂಬ ಜನ ಶಿಕ್ಷಕರಿದ್ದಾರೆ, ಶಿಕ್ಷಕರನ್ನು ಗುರುತಿಸೋದು, ಅವರು ನಿಸ್ವಾರ್ಥ ಸೇವೆ ಮಾಡ್ತಿದ್ದಾರೆ, ಅವ್ರಿಗೆ ಗುರುತಿಸಿ ಅವರಿಗೆ ಅವಾರ್ಡ್ ಕೊಡೋಂಥದ್ದು ತುಂಬ ಮಹನೀಯವಾದದಂತೂ. ಅದನ್ನು ನಾವು ಮಾಡ್ತಿದ್ದೀವಿ. ಆ್ಯಂಡ್ ಪ್ರತಿ ವರ್ಷ 10 ಜನ ಶಿಕ್ಷಕರು ಅಂತ ಶಿಕ್ಷಕರನ್ನ ಗುರುತಿಸ್ಬಿಟ್ಟು ಅವಾರ್ಡ್ಸ್ ಕೊಡ್ತಾ ಇದ್ದೀವಿ. ಅದನ್ನು ಕಂಟಿನ್ಯೂ ಮಾಡ್ತಿದ್ದೀವಿ. ಇದಲ್ಲದೆ ಇನ್ನೂ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಂಟರ್ನ್ಯಾಷನಲ್ ಯೋಗ ಡೇ ಮೋದಿಯವರು ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ನಾವು ಮೊನ್ನೆ ಯೋಗ ಡೇ ಮಾಡಿದಾಗ ಜೂನ್ 21ನೇ ತಾರೀಕು 18,000 ಜನನ ಕೂಡಿಸಿ ಮಾಡಿಸಿದ್ವಿ. ಅದೇ ಥರ ರಥಸಪ್ತಮಿ ದಿನದಂದು ಆಲ್ಮೋಸ್ಟ್ 10,000 ಜನದ ಹತ್ರ 108 ಸೂರ್ಯ ನಮಸ್ಕಾರನ ಏಕೀಕಾಲದಲ್ಲಿ ಮಾಡಿದ್ವಿ. ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಇಯರ್ ತನಕನೂ. ಇದಲ್ಲದೆ ಹೊಸ ಪ್ರಾಜೆಕ್ಟ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೇನಪ್ಪ ಅಂತ ಹೇಳಿದ್ರೆ, ನನ್ನ ವೃತ್ತಿ ಡಾಕ್ಟರ್ ವೃತ್ತಿ ಆಗಿರೋದ್ರಿಂದ ಅದನ್ನು ನಾನು ಕ್ಯಾನ್ಸರ್ಗೆ ಸಂಬಂಧಪಟ್ಟದಿಂದ ಒಂದು ಮೆಗಾ ಪ್ರಾಜೆಕ್ಟ್ಸ್ ಥರ ಮಾಡಿ, ಮೆಗಾ ಮೆಡಿಕಲ್ ಕ್ಯಾಂಪ್ಸ್ ಥರ ಮಾಡಿ
ಈ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದರ ಸಹಕಾರದಿಂದ ಪ್ರಕಾಶ್ ಅವ್ರ ಸಹಕಾರದಿಂದ ಇಲ್ಲಿ ಶ್ರೀರಂಗಪಟ್ಟಣದಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇದು ಅಲ್ಲದೆ ಶೈಕ್ಷಣಿಕ ವೃಂದದಲ್ಲೂ ನಾವು ಸ್ವಲ್ಪ ಪ್ರಾಜೆಕ್ಟ್ಸ್ಗಳನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಬಂದು ಮೇಕ್ ಎಕ್ಸಾಮ್ ಈಸಿ ಅಂತ. ಈ ಮಕ್ಕಳುಗಳು ಎಕ್ಸಾಮ್ ಕೊಡ್ಬೇಕಾದ್ರೆ ತುಂಬ ಸ್ಟ್ರೆಸ್ಸು, ತುಂಬ ಟೆನ್ಷನ್ ಇರುತ್ತೆ. ಎಲ್ಲ ಓದಿರ್ತಾರೆ, ಬಟ್ ಅದನ್ನು ಹೆಂಗೆ ಪ್ರೊಡ್ಯೂಸ್ ಮಾಡೋದು ಅಂತ ಗೊತ್ತಿರಲ್ಲ, ರಿಪ್ರೊಡ್ಯೂಸ್ ಮಾಡೋದು ಗೊತ್ತಿರಲ್ಲ. ಅದರಿಂದ ಅವ್ರದ್ದು ರ್ಯಾಂಕ್ಸ್ಗಳು ಕಮ್ಮಿ ಆಗುತ್ತೆ. ಸೊ ಮೇನ್ಲಿ ವಿ ಆರ್ ಫೋಕಸಿಂಗ್ ಆನ್ 9th and 10th standard ಸ್ಟೂಡೆಂಟ್ಸ್ to make their exams easier and then to give their exams much more confidently. ಸೊ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಲ್ದಲೆ ನನ್ನ ಊರಾಗಿದೆ ನಾಗೇನಹಳ್ಳಿಯಲ್ಲಿ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಇದೆ, ಬಟ್ ಊಟದ ಸಹಾಯ ಬಿಟ್ಟರೆ ಬೇರೆ ಏನೂ ಇಲ್ಲ ಗೌರ್ಮೆಂಟಿಂದ. ಸೊ ಹಾಗಾಗಿ ಅವರಿಗೆ ಬುಕ್ಸ್ ಆಗಲಿ, ಆಮೇಲೆ ಯೂನಿಫಾರ್ಮ್ ಆಗಲಿ, ಅದಾದಮೇಲೆ ಅಲ್ಲೇ ಒಂದು ವಸತಿ ಗೃಹ ಮಾಡಬೇಕಂತಲೂ ಅಂದ್ಕೊಂಡಿದ್ದೀವಿ. ಇದೆಲ್ಲ ಸಹಾಯಕ್ಕೆ ನಮಗೆ ಡಿಸ್ಟ್ರಿಕ್ಟಿಂದ ಹೆಲ್ಪ್ ಬೇಕಾಗುತ್ತೆ. ಆ್ಯಂಡ್ ನಮ್ದು ಇದು 5ನೇ ವರ್ಷ ಆಗ್ತಿರೋದ್ರಿಂದ ಗ್ಲೋಬಲ್ ಗ್ರಾಂಟ್ಸನ್ನು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ವಿ ಆಲ್ವೇಸ್ ವಾಂಟ್ ದ ಸಪೋರ್ಟ್ ಫ್ರಮ್ ದ ಡಿಸ್ಟ್ರಿಕ್ಟ್. ಸೊ ಅದಕ್ಕೆ ಸಹಾಯ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ DG ಅವರು ಮತ್ತು ZG ಅವರು ZG ಅವರು ಹೆಲ್ಪ್ ಮಾಡಬೇಕು. ಎಸ್ ಸರ್, ಥ್ಯಾಂಕ್ ಯು. ಸೊ ಇವ್ರದ್ದು ಅಡ್ವೈಸು ಮತ್ತು ಇವರು ಸಹಾಯದಿಂದ ಹೀಗೆ ಮುಂದೆ ರೋಟರಿ ಗ್ಲೋಬಲ್ ಯೋಗ ಮುಂದುವರಿಲಿ ಅಂತ ನನ್ನ ಆಶ್ವಾಸನೆ. ಥ್ಯಾಂಕ್ ಯು. ಆದಿಯಲ್ಲಿ ನಾನು ಹೇಗೆ ನಡೀತೀನಿ ಅನ್ನೋದ್ರ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ರೋಟೇರಿಯನ್ ಡಾಕ್ಟರ್ ಪ್ರೀತಮ್ ದೇವ್ ಅವರಿಗೆ ಧನ್ಯವಾದಗಳು ಅಂತ. ನೆಕ್ಸ್ಟ್ ಮಂಡ್ಯಗೂ ಬನ್ನಿ ಸರ್. ಮಂಡ್ಯದಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ನೂತನ ಡಾಕ್ಟರ್ ದಕ್ಷಿಣಾಮೂರ್ತಿ ಅವರು ಆಲ್ಟರ್ನೇಟ್ ಮೆಡಿಸಿನ್ ಪ್ರಾಕ್ಟೀಷನರು ಹಾಗೂ ಹೋಲಿಸ್ಟಿಕ್ ಹೆಲ್ತ್ ಕನ್ಸಲ್ಟರ್, ಅವರನ್ನ ವೇದಿಕೆ ಮೇಲೆ ಕರೀತಿದ್ದೀನಿ. So we request Dr. Dakshinamurthy sir, like he is an acupressure therapist, so I request him, and I request Vijay sir, a travel agent, so I request him also to come over the dais. So next I request Dr. Gayatri Guruma Vishwanath, Gayatri Vishwanath ma, please to come over the dais. She is one of the Spiritual Solution Center mind coach and a woman entrepreneur. And Pavan Babu BK, IT professional and a yoga enthusiastic. So I request him also to come over the dais. Nayana Renuka Swami Hirematoru, working as a coordinator and a healer at Spiritual Solution Center Bangalore. ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾನೆ. ಈ 6 ಜನಗಳ ಒಂದು ಇನ್ಸ್ಟಾಲೇಷನ್ ಆಗ್ತಾ ಇದೆ. ಇದು ವಿಜಯ್ ಅವರು ಟ್ರಾವೆಲ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆಗಿದೆ ಸರ್. ಥ್ಯಾಂಕ್ ಯು. ನೂತನ ಸದಸ್ಯರಾಗಿ ರೋಟರಿ ಕುಟುಂಬಕ್ಕೆ ಆಗಮಿಸಿದ್ದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳ್ತು. ಈಗ ನನ್ನ ಜೊತೆ ನಮ್ಮ ಕ್ಲಬ್ಬಲ್ಲಿ ಡೈರೆಕ್ಟರ್ ಆಗಿ ನಾವು ಒಂದು 10-15 ಜನ ಆರಿಸ್ಕೊಂಡಿದ್ದೀವಿ. ಅದರಲ್ಲೀಗ ಮುಂಚೆ ಇಮ್ಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಆದಂಥ ಶಿವಕುಮಾರ್ ಅವರು ಇನ್ನು ವೈಸ್ ಪ್ರೆಸಿಡೆಂಟ್ ಆಗಿ ವಿರೂಪಾಕ್ಷಯ್ಯನವ್ರನ್ನ ಮಾಡ್ಕೊಂಡಿದ್ವಿ, ಬಟ್ ಅವ್ರು ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ. ಇನ್ನು MC ನಾಗೇಶ್ ಅವ್ರನ್ನ ಸೆಕ್ರೆಟರಿಯಾಗಿ ಮಾಡಿ ನೇಮಿಸಿದ್ದೀವಿ. ಆಯ್ತು. ಇನ್ನು ಶಿವಲಿಂಗಪ್ಪನವರು ಜಾಯಿಂಟ್ ಸೆಕ್ರೆಟರಿಯಾಗಿ ತಾವು ವೇದಿಕೆ ಮೇಲೆ ಬರಬೇಕು. ಹಾಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ, ಅವರು ಬರಬೇಕು. ಚಲೋ ಮೂರ್ತಿ.
ಇನ್ನು ಇವ್ರ ಹೆಸರು ಹೇಳಲಿಕ್ಕಂತೀವ ತುಂಬ ಸಂತೋಷ ಆಗ್ತಿದೆ. ಯಾಕೆಂದ್ರೆ ಇವತ್ತು ಹುಟ್ಟದ ಹಬ್ಬ ಆಚರಿಸ್ಕೊತಾ ಇದ್ದಾರೆ. ನಮ್ಮ RTO ಸಾಹೇಬರು ಷಣ್ಮುಖ ಕಡಗದವ್ರನ್ನ ನಾವು ಕ್ಲಬ್ ಅಡ್ವೈಸರ್ ಆಗಿ ಅಪಾಯಿಂಟ್ ಮಾಡಿದ್ದೀವಿ. ಹಂಗಾಗಿ ಅವ್ರ ಹುಟ್ಟದ ಹಬ್ಬ ಇವತ್ತು ಎಲ್ಲರೂ ಒಂದ್ಸಲ ಜೋರಾಗಿ ಅವ್ರಿಗೊಂದು ಚಪ್ಪಾಳೆ ಬರೋ ಮುಖಾಂತರ ಒಂದು ಹುಟ್ಟು ಹಬ್ಬದ ಶುಭಾಶಯ ತಿಳಿಸೋಣ. ಹಾಗೂ ನಮ್ಮ KS ಗುಲಾಬಿ ಮೇಡಮ್ ಅವರು ಅವ್ರನ್ನಲ್ಲಿ ವುಮೆನ್ ಎಂಪವರ್ಮೆಂಟ್ ಆಗಿ ಮಾಡಿದ್ದೀವಿ. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇನ್ನೊಬ್ರು ನಮ್ಮ ಶೇಖರ್ ಕುಂಬಾರ್ ಅವರು ಮೊದಲ ಕ್ಲಬ್ಬಿನ ಅಧ್ಯಕ್ಷರು. ಈಗ ನಮ್ಮ ಕ್ಲಬ್ಬಿಗೆ ಕೋಆರ್ಡಿನೇಟರ್ ಆಗಿ ಅವ್ರನ್ನ ನೇಮಿಸ್ಕೊಂಡಿದ್ದೀವಿ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ರೋಟ್ರಿನಲ್ಲಿ ಚಿಕ್ಕಬಳ್ಳಾಪುರ, ಮೈಸೂರು, ಬೆಂಗಳೂರು ಹಾಗೂ ಇತರೆ ಎಲ್ಲ ಕಡೆ 16 ದೂರ ಹಾಗೂ ಸುಮಾರು ಎಲ್ಲರೂ ಈ ನಮ್ಮ ರೋಟ್ರಿನಲ್ಲಿದ್ದಾರೆ. ಒಂದೊಂದು ಕಡೆ ಒಂದು ತಾಲೂಕಿನ ಮೆಂಬರೇ ಇರ್ತಾರೆ. ಎಲ್ಲ ತಾಲೂಕು ಜಿಲ್ಲೆಗಳಿಂದಲೂ ನಮ್ಮ ರೋಟ್ರಿ ಚಂದ್ರವನಕ್ಕೆ ಮೆಂಬರ್ ಆಗಿದ್ದಾರೆ. ಕಳೆದ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಒಂದು 20 ಜನ 25 ಮೆಂಬರ್ ಮಾಡಿದ್ರೆ ಚಲೋಮೂರ್ತಿಗೆ ಸಾಹೇಬ್ರಿಗೆ ಹೇಳಿದ್ರೆ ಅಲ್ಲೇ ಒಂದು ರೋಟ್ರಿಯನ್ನ ನಿಮ್ಮ ಇದ್ರಲ್ಲಿ ಮಾಡ್ತಾರೆ ಅಂತ ಹೇಳಿದ್ವಿ. ಇನ್ನೂ 3-4 ವರ್ಷ ಅನುಭವ ಆಗೋವರೆಗೂ ನಾವು ಇಲ್ಲೇ ಸೇವೆ ಮಾಡೋಣ ಈ ರೋಟ್ರಿನಲ್ಲಿ ಅಂತ ಹೇಳಿದ್ದಾರೆ. ಅಲ್ಲೂ ನಾವು ಕಳೆದ ಬಾರಿ 5 ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ಮಾಡಿದ್ರು ಚಲೋಮೂರ್ತಿ ತಂಡದವರು. 8 ಜನ ರೋಟ್ರಿ ಮೆಂಬರ್ ಆಗಿದ್ರು. ಈ ಸರಿ 10 ಜನ ಆಗಿದ್ದಾರೆ. ಈಗ ಅವರೊಬ್ರು ಅವ್ರ ಹೆಸರು ಮಧು ಅಂತ ಬಂದಿದ್ದಾರೆ. ಅವರ ಸಾನ್ನಿಧ್ಯದಲ್ಲಿ ಚಲೋಮೂರ್ತಿ ಅವರ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೆ ಸರ್. ರೊಟೇರಿಯನ್ ವಿಶ್ವನಾಥ್ ಗುರುಜಿ ಅವರು ವೈಸ್ ಪ್ರೆಸಿಡೆಂಟ್. ರೊಟೇರಿಯನ್ ಅಶ್ವಿನಿ ಪ್ರೀತಮ್ ಪ್ರೆಸಿಡೆಂಟ್ ಎಲೆಕ್ಟ್. ಸರ್ ಅಡ್ಡ ಓಡಾಡಬೇಡಿ ಸರ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಚಪ್ಪಾಳೆ ತಟ್ಟುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತೆ ಇಲ್ಲೆಲ್ಲ ಸುಂದರವಾದ ಪರಿಸರದ ಜೊತೆಯಲ್ಲಿ ಮಧ್ಯದಲ್ಲಿ ಸೊಳ್ಳೆಗಳು ಸ್ವಲ್ಪ ಜಾಸ್ತಿ ಇದೆ. ಆ ಸೊಳ್ಳೆಗಳನ್ನ ಕೂಡ ಓಡಿಸ್ಬೋದು. ದಯಮಾಡಿ ನಿಮ್ಮೆಲ್ಲರ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್ ಮಾತಾಡಬೇಡಿ, ರೆಕಾರ್ಡ್ ಆಗ್ತಾ ಇದೆ. ಥ್ಯಾಂಕ್ ಯು. President elect Rotarian Dr. Ashwini Preetham. Rotarian Vinay or Barbeko, Directors Youth Service. Thank you. Rotarian Vijay SK, Directors Community Service. ಹಾಗೆ ರೀ ಸರ್, ಹಾಗೆ ರೀ, ಹಾಗೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಒಂದು ವಿಶೇಷವಾದ ವಿಚಾರ ತಿಳಿಸ್ಬೇಕು ಅಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಈ ವರ್ಷ ನಮ್ಮೆಲ್ಲರ ಶಕ್ತಿ
ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದಂಥ ಗುರುಗಳನ್ನ ಮೊದಲನೇದಾಗಿ ನಾನು ಕೇಳಿಕೊಂಡೆ, ದಯವಿಟ್ಟು ತಾವು ಅಡ್ವೈಸರ್ ಆಗಿ ಮತ್ತು ನಮ್ಮ ರೋಟರಿ ಕ್ಲಬ್ನ ನಡೆಸ್ಕೊಳ್ಳೋದ್ರಲ್ಲಿ ತಮ್ಮ ಆಶೀರ್ವಾದ ಮತ್ತು ಸಲಹೆ ನೀಡಿಕೊಂಡು ನಮ್ಮನ್ನೆಲ್ಲ ಕಾಪಾಡಬೇಕು. ಯಾಕಂದರೆ 3 ವರ್ಷ ಸ್ವಲ್ಪ ಕುಟ್ಕೊಂಡು ನಡೀತು. ದಯವಿಟ್ಟು ನೀವು ಒಂದು ಪಿನ್ ಹಾಕ್ಸ್ಕೊಂಡು ತಾವು ರೋಟೇರಿಯನ್ ಆಗಬೇಕು ಬುದ್ಧಿ ಅಂತ ನಾನು ಕೇಳಿದಾಗ ಸಿದ್ರಬೆಟ್ಟ ಗುರುಗಳು ಇದೇ ಥರ ಆಗಿದ್ದರು. ಅದನ್ನೆಲ್ಲ ನಾನು ನಿದರ್ಶನ ಹೇಳಿದ ಮೇಲೆ ಗುರುಗಳು ಒಪ್ಕೊಂಡಿದ್ದಾರೆ. ಅವ್ರಿಗೆ ಇವತ್ತು ನಾವು ರೋಟೇರಿಯನ್ ಅಂತ ನಾವು ಇವತ್ತು ಪಿನ್ ಹಾಕ್ತಾಯಿದ್ದೀವಿ. ಅವರ ಆಶೀರ್ವಾದದಿಂದ ಇದು 2 ಕ್ಲಬ್ ಮಾತ್ರ ಅಲ್ಲ, ಇಡೀ ನಮ್ಮ ಜಿಲ್ಲೆ 100 ಚಿಲ್ಲರೆ ಕ್ಲಬ್ಸ್ ಏನಿದೆ ಎಲ್ಲದಕ್ಕೂ ಒಳ್ಳೆ ಆಶೀರ್ವಾದ ಆಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ತಾ ಅವ್ರಿಗೆ ಈ ಪಿನ್ ಹಾಕೋ ಒಂದು ಶುಭ ಗಳಿಗೆ ನನಗೆ ಒದಗಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನಂತೂ ಪುಣ್ಯ ಆಗಿದ್ದೀನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಆತ್ಮೀಯವಾಗಿ ಬರಮಾಡ್ಕೊಳ್ಳುವಂತ ಈ ಸಂದರ್ಭ ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ಶುಭ ಸಂಕೇತ ಅಂತ ಹೇಳ್ಬೋದು. ಈ ಒಂದು ಸಂಕೇತದಲ್ಲಿ ನಿಜವಾಗ್ಲೂ ನಮ್ಮ ಈ ಒಂದು ಪಿನ್ ಅನ್ನ ಹಾಕೋದ್ರ ಮೂಲಕ ಆ ಸಂಕೇತಕ್ಕೆ ಅರ್ಥಬದ್ಧವಾಗಿ ನಮ್ಮೊಡನೆ ನಮ್ಮ ಸ್ವಾಮೀಜಿಯವರು ನಿರಂತರವಾಗಿರ್ತಾರೆ ಅಂತ ಹೇಳಿ ಅವರಿಗೆ ರೋಟರಿ ಆ ಒಂದು ಕುಟುಂಬಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಿರೇಮಠ ಅವರು ದಯಮಾಡಿ ವೇದಿಕೆಯಲ್ಲಿ ಬರ್ಬೇಕು. ಅವ್ರಿಗೆ ಪಿನ್ ಹಾಕೋದೊಂದು ಬಿಟ್ಟೋಗಿತ್ತು. ಹಿರೇಮಠ ಅವರು ಸ್ವಾಮೀಜಿ ಅವರ ಇವತ್ತು ರೊಟೇರಿನ ದಯವಿಟ್ಟು ಎಲ್ಲರೂ ಜೋರ ಚಪ್ಪಾಳೆ ಒಂದ್ಸಲ ನೋಡ್ರಿ ಹೇಗೆ ಹೊಡಿತೀರಿ. ಥ್ಯಾಂಕ್ ಯು ಸರ್. ಹೇಳ್ಬಿಡಿ. ನೀವೆಲ್ಲ ಇಷ್ಟೊತ್ತು ಕಾಯ್ತಾ ಇದ್ದಂತ ಸಮಯ ಅಂತ ಹೇಳ್ಬೋದು. ನಮ್ಮ ರೋಟರಿ ಜಿಲ್ಲೆ 3192ರ ಜಿಲ್ಲಾ ಪಾಲಕರಾದಂತಹ ರೋಟೇರಿಯನ್ ಮಹದೇವ್ ಪ್ರಸಾದ್ ಅವರ ಒಂದು ಕಿರು ಪರಿಚಯದ ನಂತರ ಅವ್ರು ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಅವರ ಒಂದು ಕಿರು ಪರಿಚಯವನ್ನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಶ್ರೀಯುತ ಶಿವಲಿಂಗಪ್ಪ ಅವರನ್ನು. ಪ್ರಸಾದ್ NS ದಿನಾಂಕ 16/10/1962 ಕೋಲಾರದ ಬಂಗಾರಪೇಟೆಯಲ್ಲಿ ಸಿದ್ದಲಿಂಗಪ್ಪ ಮತ್ತು ಸುವರ್ಣಮ್ಮ ದಂಪತಿಗಳಿಗೆ ಜನಿಸಿದ ಶ್ರೀಯುತ ನಿಡಶಾಲೆ ಸಿದ್ದಲಿಂಗಪ್ಪ ಮಹದೇವ್ ಪ್ರಸಾದ್ರವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನ ರಾಜಾಜಿನಗರದ ಪೇರೆಂಟ್ಸ್ ಅಸೋಸಿಯೇಷನ್ ಶಾಲೆಯಲ್ಲಿ ಪಡೆದರು. ನಂತರ ಬೆಂಗಳೂರಿನ ಪ್ರತಿಷ್ಠಿತ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಸಿವಿಲ್ ವಿಭಾಗದಲ್ಲಿ ಪದವಿ ಶಿಕ್ಷಣವನ್ನು ಪಡೆದು 1989ರಲ್ಲಿ ನಿರ್ಮಿತಿ ಕೇಂದ್ರದಲ್ಲಿ ವೃತ್ತಿ ಆರಂಭಿಸಿ 3 ವರ್ಷಗಳಲ್ಲಿ ನಿರ್ಮಿತಿ ಕೇಂದ್ರದ ಸಹಾಯಕ ನಿರ್ದೇಶಕರಾಗಿ ಬಡ್ತಿ ಪಡೆದರು. 2001ರಲ್ಲಿ ಮಹದೇವ್ ಪ್ರಸಾದ್ರವರು ರಾಜ್ಯದ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ ಸಹಾಯಕ ಜನರಲ್ ಮ್ಯಾನೇಜರ್ ಹುದ್ದೆಯನ್ನು ಅಲಂಕರಿಸಿ ನಂತರ ಜನರಲ್ ಮ್ಯಾನೇಜರ್ ಆಗಿ ಬಡ್ತಿ ಪಡೆದು 2010ರಿಂದ 2013ರವರೆಗೆ ಯೋಜನೆಗಳ ಅನುಷ್ಠಾನಕ್ಕಾಗಿ ಉಸ್ತುವಾರಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕಗೊಂಡರು. 2013ರಲ್ಲಿ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಆಗಿ ಸೇವೆ ಸಲ್ಲಿಸಿ 2022ರಲ್ಲಿ ನಿವೃತ್ತಿ ಪಡೆದರು. 2004ರಲ್ಲಿ ರೋಟರಿ ಬೆಂಗಳೂರು ಹೈಗ್ರೌಂಡ್ಸ್ ಕ್ಲಬ್ನ ಮೂಲಕ ರೋಟರಿ ಪಯಣವನ್ನು ಆರಂಭಿಸಿದ ಮಹದೇವ್ ಪ್ರಸಾದ್ರವರು 2012-13ನೇ ಸಾಲಿನ ಕ್ಲಬ್ ಅಧ್ಯಕ್ಷರಾಗಿ ಅಲಂಕೃತಗೊಂಡರು. ತಮ್ಮ ಸೇವಾ ಅವಧಿಯನ್ನು ಕ್ಲಬ್ಬನ್ನು ದೊಡ್ಡದಾಗಿ 5 ಸ್ಟಾರ್ ಮೇಲ್ದರ್ಜೆಗೇರಿಸುವ ಮೂಲಕ ಪ್ರಶಸ್ತಿ ವಿಜೇತ ಕ್ಲಬ್ ಆಗಿ ಪುರಸ್ಕಾರ ಗಳಿಸುವಲ್ಲಿ ಯಶಸ್ವಿಯಾದರು. 2015-16 ಅವಧಿಯಲ್ಲಿ ತಮ್ಮ ಪತ್ನಿ ರಾಜೇಶ್ವರಿಯ ಸಹಚರ್ಯರೊಂದಿಗೆ ಮಾಲ್ಗುಡಿ ಕ್ಲಬ್ನ ಆರಂಭಕ್ಕೆ ಶ್ರಮಿಸಿ ಚಾರ್ಟರ್ ಮೆಂಬರ್ ಆಗಿದ್ದು, ಅಲ್ಲದೆ ರಾಜೇಶ್ವರಿಯವರು ಅಧ್ಯಕ್ಷರಾಗಿ ಕ್ಲಬ್ ನಡೆಸುವ ಮೂಲಕ ಅನೇಕ ವಿನೂತನ ಕಾರ್ಯಯೋಜನೆಗಳಿಗೆ ನಾಂದಿಯಾದರು. 2015-16ರ ಅವಧಿಯಲ್ಲಿ ಸಹಾಯಕ ಗವರ್ನರ್, 2017-18ರಲ್ಲಿ ಸಮುದಾಯ ಸೇವೆಯ ನಿರ್ದೇಶಕರು, 2018-19ರಲ್ಲಿ ದಡಾರ ಮತ್ತು ರಬೆಲ್ಲೋ ನಿರ್ವಹಣೆಗೆ ನಿರ್ದೇಶಕರು, 2019-20ರಲ್ಲಿ ನಿರ್ದೇಶಕರು ಹ್ಯಾಬಿಟೇಟ್ ಡೆವಲಪ್ಮೆಂಟ್ ಹಾಗೂ 2020-21ರ ಅವಧಿಯಲ್ಲಿ ಪಬ್ಲಿಕ್ ಇಮೇಜ್ ಮುಂತಾದ ಪ್ರಮುಖ ಹುದ್ದೆಗಳಲ್ಲಿ ರೋಟರಿ ಜಿಲ್ಲಾ 3190ರಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ.
ಮಹಾದೇವ ಪ್ರಸಾದ್ರವರ ನಾಯಕತ್ವದಲ್ಲಿ ತಮ್ಮ ತವರು ಕ್ಲಬ್ ಮೂಲಕ ಅನೇಕ ಸಾಮಾಜಿಕ ಸೇವಾ ಕಾರ್ಯಯೋಜನೆಗಳು ಅಪಾರ ಜನಮನ್ನಣೆ ಗಳಿಸಿವೆ. ಆರ್ಥಿಕವಾಗಿ ದುರ್ಬಲರಿದ್ದವರಿಗೆ ಕನಕಪುರ, ತಾವರೆಕೆರೆ ಮತ್ತು ಪಾವಗಡ ಪ್ರದೇಶಗಳಲ್ಲಿ ಸುಮಾರು 200 ಮನೆಗಳ ನಿರ್ಮಾಣ, ರಾಷ್ಟ್ರೀಯ ಮಟ್ಟದ ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟವನ್ನು ಬೆಂಗಳೂರಲ್ಲಿ ಆಯೋಜನೆ, ನಿಧಿ ಸಂಗ್ರಹ ಕಾರ್ಯಕ್ರಮ ಆರಾಧನಾ ಒಂದು ಪ್ರಮುಖ ಯಶಸ್ಸನ್ನು ಕಂಡಿತು ಮತ್ತು 60 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿತ್ತು. 2018-19 ಅವಧಿಯಲ್ಲಿ ICGಯ ಪಬ್ಲಿಕ್ ಇಮೇಜ್ ಅಡಿಯಲ್ಲಿ ಮಹಾದೇವ ಪ್ರಸಾದ್ರವರು ನೆಸ್ಲೆಯ ಅಧ್ಯಕ್ಷರಾಗಿ ರೋಟರಿಯಿಂದ ಬೆಂಬಲಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕುರಿತು ಪ್ರಮುಖ ಜಾಗೃತಿ ಮೂಡಿಸಿದರು. ಮಹಾದೇವ ಪ್ರಸಾದ್ ಅವರು 2ನೇ ಹಂತದ ಪ್ರಮುಖ ದಾನಿಗಳಾಗಿದ್ದು, ರೋಟರಿ ವರ್ಷದಲ್ಲಿ 2017-18ರಲ್ಲಿ ಅಟ್ಲಾಂಟಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಛಾಯಾಗ್ರಹಣ, ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಡುವುದು ವೃತ್ತಿಪರ ಮತ್ತು ಸಾಮಾಜಿಕ ಜೀವನದಲ್ಲಿ ಮಹಾಪ್ರಸಾದ್ ಅವರ ಪ್ರಮುಖ ಸಾಧನೆಗಳು. ವಸತಿ ಯೋಜನೆಗಳ ಅನುಷ್ಠಾನದಲ್ಲಿ ಅವರ ಸೇವೆ ಮತ್ತು ಸಾಧನೆಗಳಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ, ಈ ಆಡಳಿತಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ, 2010-11 ಕಂಚಿನ ಪ್ರಶಸ್ತಿ, ಎಲೆಕ್ಟ್ರಾನಿಕ್ ನಿಧಿ ವರ್ಗಾವಣೆ ವ್ಯವಸ್ಥೆ, ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್, ಗ್ರಾಹಕರ ಪ್ರಯೋಜನಗಳಿಗೆ PSUಗಳಿಂದ ICTನ ನವೀನ ಬಳಕೆಗಾಗಿ ಕರ್ನಾಟಕ ಸರ್ಕಾರ, ಈ ಆಡಳಿತಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ, 2013-14 ಚಿನ್ನದ ಪ್ರಶಸ್ತಿ, GPS ಮೊಬೈಲ್ ಆಧಾರಿತ ವಸತಿ ನಿಗಮ ಲಿಮಿಟೆಡ್, ವಸತಿ ಇಲಾಖೆ, ರಾಜ್ಯ ಸರ್ಕಾರದ PSU ಸಹಕಾರಿ ಸಂಘಗಳು, ಸಮಾಜಗಳಿಂದ ICTನ ನವೀನ ಬಳಕೆಗಾಗಿ ಕರ್ನಾಟಕ ಸರ್ಕಾರವು ಜನವರಿ 1989ರಲ್ಲಿ ರೋಟರಿಯನ್ ರಾಜೇಶ್ವರಿ ಅವರನ್ನು ವಿವಾಹವಾಗುವ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮಹಾದೇವ ಪ್ರಸಾದ್ ರಾಜೇಶ್ವರಿ ದಂಪತಿಗಳಿಗೆ ರೋಟರಿಯನ್ ಅಸಿತಾ ಸುಪುತ್ರಿಯಾಗಿದ್ದು, ವಿಜ್ಞಾನಿಯಾಗಿರುವ ರೋಟರಿಯನ್ ಬಸವರಾಜ್ ಅಳಿಯನಾಗಿರ್ತಾರೆ. ಅಲ್ಲದೆ 6ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಆರ್ಯನ್ ಮೊಮ್ಮಗನಾಗಿದ್ದು, ತಮ್ಮ ಸುಖಿ ಕುಟುಂಬದೊಂದಿಗೆ ಬೆಂಗಳೂರಿನ ವಿಜಯನಗರದಲ್ಲಿ ವಾಸವಾಗಿರ್ತಾರೆ. ಇದಲ್ಲದೆ ಇವರು ನಮ್ಮ ಚಂದ್ರವನ ಆಶ್ರಮದ ಅಭಿವೃದ್ಧಿಗೆ ಒಂದು ಸಲಹೆಗಾರರಾಗಿ, ನಮ್ಮ ಚಂದ್ರವನ ಆಶ್ರಮದ ನಿರ್ದೇಶಕರಾಗಿ ಸಹ ಇವರು ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮಗೆಲ್ಲ ಗುರುಗಳಾಗಿ, ನಮಗೆಲ್ಲ ತಾಯಿಯಾಗಿ, ತಂದೆಯಾಗಿ ಆಶೀರ್ವಾದ ಮಾಡಿ ನಮ್ಮನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮ ಚಂದ್ರವನ ಅಧ್ಯಕ್ಷರಾದ ತ್ರಿನೇತ್ರ ಮಹಾಂತ ಸ್ವಾಮಿಗಳ ಪಾದಾರವಿಂದ್ರದಲ್ಲಿ ಕೊಡಮಟ್ಟು ನಮ್ಮ ಈ ರೋಟರಿ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿದ್ದೀರಾ. ಭಾರಿ ಸಂತೋಷ ಆಯಿತು. ನಾನು ಎಲ್ಲರೂ ಪಿನ್ ಹಾಕ್ಸ್ಕೊಳ್ತಾರೆ ಅಂತ ಅಂದ್ಕೊಂಡೆ. ಸುಮ್ಮನೆ ಸ್ವಲ್ಪ ಜನ ಮಾತ್ರ ಪಿನ್ ಹಾಕ್ಸ್ಕೊಂಡಿದ್ದಾರೆ, ಎಲ್ಲರೂ ಪಿನ್ ಹಾಕ್ಸ್ಕೊಂಡಿಲ್ಲ. ನನ್ನ ಭಾಷಣ ಕೇಳಾದ್ಮೇಲೆ ಏನಾದರೂ ಮುಂದೆ ಬರ್ತಾರಾ ನೋಡೋಣ ಅಂತ ಅದಕ್ಕೆ ನಾನೇ ಕೊಟ್ಬಿಡಿ, ನಾನೇ ಮಾತಾಡ್ತೀನಿ ಅಂತ ನಾನೇ ಮೈಕ್ ತೊಗೊಂಬಿಟ್ಟೆ. ಮಾತಾಡೋಕ್ಕಾಗ್ತಾ ಇಲ್ಲ, ಶಕ್ತಿ ಇಲ್ಲ. ಆದರೂ ಕೂಡ ನಾನು ಇನ್ನೂ ಜಾಸ್ತಿ ಜನ ನಮ್ಮ ರೋಟ್ರಿಗೆ ಸೇರ್ತೀರಾ ಅನ್ನೋ ಉದ್ದೇಶದಲ್ಲಿ ನನ್ನ ಮಾತನ್ನ ಆರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ಚಿಕ್ಕದಾಗಿ ನಾನು ರೋಟ್ರಿ ಕೆಲವ್ರಿಗೆ ಕಿರು ಪರಿಚಯ ಮಾಡಿಕೊಟ್ಬಿಡ್ತೀನಿ. ಮೊದಲನೇದಾಗಿ ನಮ್ಮ ರೋಟ್ರಿ ಒಂದು 117 ವರ್ಷದ ಒಂದು ಹಳೆಯ ಸಂಸ್ಥೆ. ಇದು ಫಸ್ಟು ಚಿಕಾಗೋದಲ್ಲಿ ಶುರುವಾಗಿ 117 ವರ್ಷದಿಂದ ಈಗ ಸುಮಾರು 220 ದೇಶಗಳಲ್ಲಿ ಇದು ರೋಟ್ರಿ ಸಂಸ್ಥೆ ಹಬ್ಕೊಂಡಿದೆ. ಸುಮಾರು 14 ಲಕ್ಷ ಜನ ನಮ್ಮ ರೋಟ್ರಿ ಮೆಂಬರ್ಸು ಈಗ ಮೆಂಬರ್ಸ್, ಹೊಸ ಮೆಂಬರ್ಸ್ ಆದ್ರಲ್ಲ, ಆ ಥರ ಸುಮಾರು ನಮ್ಮ ರೋಟ್ರಿ ಸಂಸ್ಥೆನಲ್ಲಿ 14 ಲಕ್ಷ ಜನ ಮೆಂಬರ್ಸು ರೋಟ್ರಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಹೇಳಬೇಕು ಅಂತಂದರೆ ಸುಮಾರು 1,40,000 ಜನ ಇವತ್ತಿನ ದಿವಸ ರೋಟ್ರಿ ಸಂಸ್ಥೆಗೆ ಭಾಗಿಯಾಗಿದ್ದಾರೆ. ಅದರಲ್ಲಿ ನಮ್ಮ ಬೆಂಗಳೂರು 3192 ಅಂತ ಏನು ಹೇಳ್ತೀವಿ, ಅದು ಬೆಂಗಳೂರಿಂದ ಹಿಡಿದು ಈ ಕಡೆ ಶ್ರೀರಂಗಪಟ್ಟಣ, ಇಲ್ಲಿ ಶ್ರೀರಂಗಪಟ್ಟಣದವರೆಗೂ ಬರುತ್ತೆ. ತುಮಕೂರು ಜಿಲ್ಲೆಯಲ್ಲಿ ಪಾವಗಡವರೆಗೂ ಅದು ಹಬ್ಕೊಂಡಿದೆ. ಇದರಲ್ಲಿ ಸುಮಾರು 100 ರೋಟ್ರಿ ಕ್ಲಬ್ಗಳು ಇದೆ. ಅದರಲ್ಲಿ ಇವೆರಡು ಹೊಸ ಕ್ಲಬ್ಗಳು ಈಗ ಅಂದರೆ 3-4 ವರ್ಷ ಆಯಿತು ಸೇರಿ. ಇದು ಈ ಥರ ಒಂದು 100 ಚಿಲ್ಲರೆ ಕ್ಲಬ್ಗಳು ಈಗ ನಮ್ಮಲ್ಲಿ ನಡೆಸ್ಕೊಂಡು ಹೋಗ್ತಾ ಇದೆ.
ರೋಟ್ರಿ ಉದ್ದೇಶ ಏನಪ್ಪ ಅಂತಂದರೆ, ಮೊದಲು ನಾವು ಕೈಲಾಗದವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಇರಲಿಲ್ಲ. ಮೊದಲು ಸುಮ್ಮನೆ ಜಾಲಿಯಾಗಿ ನಾವೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಅನ್ನೋ ಉದ್ದೇಶದಲ್ಲಿ ಒಂದು 5 ಜನ ಸೇರಿ ಚಿಕಾಗೋನಲ್ಲಿ 1905ರಲ್ಲಿ ಶುರು ಮಾಡಿದಂಥ ಈ ಸಂಸ್ಥೆ ಇವತ್ತು 116 ವರ್ಷ ಆಗಿ 117 ವರ್ಷಕ್ಕೆ ಕಾಲಿಡ್ತಾ ಇದೆ. 5 ಜನ ಇವತ್ತು ನಮ್ಮನೇಲಿ ಸೇರಬೇಕು, ನಾಳೆ ದಿವಸ ನಿಮ್ಮನೇಲಿ ಸೇರಬೇಕು ಅಂತ 5 ಜನ ಸೇರಿ ಬೇರೆ ಬೇರೆ ಮನೆಯಲ್ಲಿ ಸೇರಿ ನಾವೆಲ್ಲ ಕೂತ್ಕೊಂಡು, ನಾನು ಲಾಯರ್ ಇದ್ದೀನಿ, ನೀನು ಟಿಂಬರ್ ಮರ್ಚೆಂಟ್ ಇದೆಯಾ, ನೀನು ಇನ್ನೊಂದು ಕೆಲಸ ಮಾಡ್ತಿದ್ದೆ, ನಾವೆಲ್ಲ ಸೇರ್ಕೊಂಡು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ಜಾಲಿಯಾಗಿ ಮಾತಾಡೋಣ ಅನ್ನೋ ಉದ್ದೇಶದಲ್ಲಿ ಸೇರಿದಂಥ ಶುರುವಾಗಿದ್ದಂಥ ಸಂಸ್ಥೆ ರೋಟ್ರಿ ಸಂಸ್ಥೆ. ಇವತ್ತು ನಮ್ಮನೇಲಿ, ನಾಳೆ ನಿಮ್ಮನೇಲಿ, ಇನ್ನೊಬ್ಬರ ಮನೇಲಿ ಈ ಥರ ಆಗಿದ್ದರಿಂದ ರೊಟೇಷನ್ ಬೇಸಿಸ್ ಅಂತ ಇರೋದ್ರಿಂದ ರೋಟ್ರಿ ಅಂತ ಇದಕ್ಕೆ ಹೆಸರು ಬಂತು. ಸೊ ಹಂಗಾಗಿ ಇದು ರೋಟ್ರಿ ಅನ್ನೋ ಹೆಸರನ್ನ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಇವತ್ತು 117 ವರ್ಷ ಆಗಿದೆ. ಇವತ್ತಿನ ದಿವಸ ಒಂದು ಚಿಕ್ಕದೊಂದು ಉದಾಹರಣೆ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ವರ್ಷ ಸುಮಾರು $50 ಮಿಲಿಯನ್ ಅಂದರೆ $50 ಮಿಲಿಯನ್ ನಾವು ಶೇಖರಿಸಿ ಅದನ್ನು ಪೋಲಿಯೋ ಅಂತ ಇವತ್ತಿನ ದಿವಸ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಚೆನ್ನಾಗಿ ಗಟ್ಟಿಮುಟ್ಟಿಯಾಗಿ ಓಡಾಡ್ಕೊಂಡಿದ್ದಾರೆ ಅಂತ ನಿಮಗೆ ಏನಾದರೂ ಇದ್ದರೆ ಆ ಒಂದು ಇದು ರೋಟ್ರಿಗೆ ಸಲ್ಲಬೇಕು ಅಂತ ನಾನು ನಿಮಗೆಲ್ಲ ಹೇಳ್ಕೊಳ್ತೀನಿ. ಯಾಕಂದರೆ ಇವತ್ತು ಸರ್ಕಾರದಿಂದ ಏನೇ ಕೊಡ್ತಾಯಿದ್ರು ಕೂಡ ಅದಕ್ಕೆ ಆ ಪೋಲಿಯೋ ಲಸಿಕೆನ ಮೊದಲು ತಯಾರು ಮಾಡಿ ಕೊಟ್ಟು ಇವತ್ತು ಕೂಡ ನಾವು ವರ್ಷ ನಾವು $50 ಮಿಲಿಯನ್ ನಾವು ಲಸಿಕೆ ಕೊಟ್ಟರೆ ನಮ್ಮ ಒಂದು ಸಪೋರ್ಟರ್ ಆಗಿ ಮಿಲಿಂಡಾ ಗೇಟ್ಸ್ ಬಗ್ಗೆ ಗೊತ್ತಿದೆ, ಮೈಕ್ರೋಸಾಫ್ಟ್ ಓನರ್ ಅವರು ನಾವು 50 ಕೊಟ್ಟರೆ ಅವರು $120 ಚಿಲ್ಲರೆ ಡಾಲರ್ ಕೊಡ್ತಾರೆ. ಸೊ ನಾವು $50 ಕೊಟ್ಟರೆ ಅವರು 150 ಕೊಡ್ತಾರೆ, 3ರಷ್ಟು ಕೊಡ್ತಾರೆ. ಸೊ ಹೀಗಾಗಿ ವರ್ಷ ನಮ್ಮ ಲಸಿಕೆಗೆ ನಮ್ಮ ರೋಟ್ರಿ ಕಡೆಯಿಂದ ಸುಮಾರು $200 ರೋಟ್ರಿ ಕಡೆಯಿಂದ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದೇನು ತಪ್ಪಾಗಲ್ದು. ಸೊ ಹಂಗಾಗಿ ನಮ್ಮ ಮಕ್ಕಳಿಗೆ ನಿಮಗೆಲ್ಲ ವರ್ಷದಲ್ಲಿ 2 ಸಾರಿ ಮಕ್ಕಳಿಗೆ ಲಸಿಕೆ ಏನು ಕೊಡ್ತಾ ಇದ್ದಾರೆ ಇದನ್ನು ನಮ್ಮ ರೋಟ್ರಿ ಸಂಸ್ಥೆಯಿಂದ ಕೊಡ್ತಾ ಇದ್ದಾರೆ. ಅದರಿಂದ ಇವತ್ತು ನಮ್ಮ ಮಕ್ಕಳು ಗಟ್ಟಿಮುಟ್ಟಿಯಾಗಿ ಅಲ್ಲಿ ಆಟ ಆಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಖಂಡಿತ ರೋಟ್ರಿ ಒಂದು ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಒಂದು ಕೆಲವು ಕಾರ್ಯಕ್ರಮಗಳನ್ನ ನಾನು ಆದಷ್ಟು ಬೇಗ ನನಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ರೋಟ್ರಿ ಅಂದರೆ ಆಗಲೇ ನಮ್ಮ ಇವರು ಪ್ರಕಾಶ್ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಬರೀ ಸೂಟು ಬೂಟು ಹಾಕ್ಕೊಂಡು ತಿರುಗಾಡ್ತಾರೆ, ಓಡಾಡ್ತಾರೆ, ಸ್ಟೈಲಾಗಿರ್ತಾರೆ, ಏನು ಕೆಲಸ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಂತ ಮನೋಭಾವ ಇದೆ ಕೆಲವ್ರಿಗೆ. ಆದರೆ ನಾವು ಸೂಟು ಬೂಟು ಹಾಕ್ಕೊಂಡು ಓಡಾಡ್ಬೋದು, ಏನೇ ಮಾಡ್ಕೊಂಡು ಓಡಾಡ್ಬೋದು, ಆದರೆ ಸೇವೆ ಮಾಡೋದ್ರಲ್ಲಿ ಇವತ್ತಿನ ದಿವಸ ನಮ್ಮ ರೋಟ್ರಿ ಸಂಸ್ಥೆಗೆ ಯಾವುದೇ ಒಂದು ಸಂಸ್ಥೆ ಅದರ ಜೊತೆ ಸಮನ ಕೂಡ ನಿಲ್ಲೋದಕ್ಕೆ ಆಗ್ತಾ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ರೇಟಿಂಗ್ ಕೊಡ್ತಾರೆ. ರೇಟಿಂಗ್ ಯಾವ ಥರ ಕೊಡ್ತಾರೆ ಅಂತಂದರೆ, ಒಂದು ಸಾಮಾಜಿಕವಾಗಿ ಹಣ ನಾವು ಸಂಗ್ರಹ ಮಾಡಿದಾಗ ಅದನ್ನು ಟ್ರಾನ್ಸ್ಪರೆನ್ಸಿ, ಯಾವ ಟ್ರಾನ್ಸ್ಪರೆನ್ಸಿ ಅಂತಂದರೆ ಭಾಳ ಒಂದು ಏನು ಭಾಷೆ ಹೇಳೋದು ಅದಕ್ಕೆ, ಪಾರದರ್ಶಕತೆ. ಆ ಪಾರದರ್ಶಕತೆನ ನಾವು ಎಷ್ಟು ಕಾಪಾಡ್ತಿದ್ದೀವಿ ಅಂತಂದರೆ, ನಮ್ಮ ಒಂದು ರೋಟ್ರಿ ಸಂಸ್ಥೆಗೆ ಪ್ರಪಂಚದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ 5 ಮಾರ್ಕ್ಸಲ್ಲಿ 4.3 ಮಾರ್ಕ್ಸ್ ಕೊಟ್ಟಿದ್ದಾರೆ ನಮಗೆ. ಸೊ ಅದರಿಂದ ಯಾರೇ ಹಣ ಇವತ್ತಿನ ದಿವಸ ರೋಟ್ರಿಗೆ ಸಂದಾಯ ಮಾಡಿದ್ರೂ ಕೂಡ ಅದು ತುಂಬ ಪಾರದರ್ಶಕತೆಯಿಂದ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ನಿಮಗೆ ಇನ್ನೊಂದು ವಿಚಾರ ತಮಗೆ ಹೇಳೋದಕ್ಕೆ ನಾನೇನು ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ರೋಟ್ರಿ ಬೆಂಗಳೂರು 3192 ಸಂಸ್ಥೆಯಿಂದ ಒಂದು ರೋಟ್ರಿ ನೀಡಿ ಹಾರ್ಟ್ ಫೌಂಡೇಶನ್ ಅಂತ ಒಂದು ಸ್ಥಾಪನೆ ಮಾಡಿ, ಆ ನೀಡಿ ಹಾರ್ಟ್ ಫೌಂಡೇಶನಲ್ಲಿ ಇವತ್ತವರೆಗೂ ಸುಮಾರು ಬೇರೆ ದೇಶದಿಂದ ಇರ್ಬೋದು, ಕಡು ಬಡವರ ಮಕ್ಕಳಿರ್ಬೋದು, ಹೆಚ್ಚಾಗಿ ಮಕ್ಕಳಿಗೆ ನಾವು ಹಾರ್ಟ್ ಸರ್ಜರೀಸ್ ಮಾಡಿಸಿದ್ದೀವಿ. ಸುಮಾರು ಇದು ಎಷ್ಟಪ್ಪ ಅಂತಂದರೆ 12,000 ಹಾರ್ಟ್ ಸರ್ಜರೀಸ್ ಮಾಡಿಸಿದ್ದೀವಿ ಇವತ್ತವರೆಗೂ. ಸೊ ಈಗ ಈ ವರ್ಷದ ಕಾರ್ಯಕ್ರಮನ ಇದು ನಮ್ಮ ಸಂಕ್ಷಿಪ್ತ ಪರಿಚಯ. ನಾನು ಇನ್ನೂ ಹೇಳ್ತಾ ಹೋದರೆ 9 ಗಂಟೆ ತನಕ ಹೇಳ್ಬೋದು, ಆದರೆ ಬೇಡ, ಇಷ್ಟು ಹೇಳಿದ್ದೀನಿ. ಇನ್ನು ನಾನು ಮುಂದಿನ ಕಾರ್ಯಕ್ರಮ ಏನು ಹೇಳಬೇಕು ಮತ್ತು ನಮ್ಮ ಗುರೂಜಿ ಮತ್ತು ನಮ್ಮ ಎಲ್ಲರ ಆಶೀರ್ವಾದ ಪಡ್ಕೋಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಈ ವರ್ಷ 2 ವರ್ಷ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಶಿವಕುಮಾರು, ಅವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಅವ್ರಿಗೆ ಒಳ್ಳೆಯದಾಗಲಿ, ಅವರ ಸಂಸಾರಕ್ಕೆ ಒಳ್ಳೆಯದಾಗಲಿ.
ಬೇಡ ಬೇಡ ಅಂತ ಹೇಳಿದ್ರು ಅವರು, ನಾನು ಬಿಡಲೇ ಕಟ್ಟಿದ್ದೀವಿ, ಅವ್ರಿಗೆ ಕುತ್ತಿಗೆ ಕಟ್ಟಿದ್ದೀವಿ. ಸೊ ಹಂಗಾಗಿ ಪಾಪ ನಡ್ಸ್ಕೊಂಡು ಬಂದರು, ಒಳ್ಳೆ ಕೆಲಸನೂ ಮಾಡಿದ್ದಾರೆ. ನಾನು ರಿಪೋರ್ಟ್ ನೋಡ್ತಾ ಇದ್ದೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ಧನ್ಯವಾದ ಶಿವಕುಮಾರ್ ಜಿ ತಮಗೆ. ಅದೇ ರೀತಿ ನಮ್ಮ ಗ್ಲೋಬಲ್ ಯೋಗದ ಅಧ್ಯಕ್ಷರು ರವಿ ಅವರು, ಅದಕ್ಕಿಂತ ಮುಂಚೆ ನಮ್ಮ ಗುರೂಜಿಯವರೇ ಅಧ್ಯಕ್ಷರಾಗಿದ್ದರು. ಸಾಕಷ್ಟು ಯೋಗದಲ್ಲಿ ಪರಿಣಿತಿ ಒಂದೇ ಅಲ್ಲ, ಯೋಗ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ ಅಂತಂದರೆ ಸಾವಿರಾರು ಜನ ಬಂದು ಸೇರ್ತಾರೆ. ಹಾಗಾಗಿ ಇವತ್ತಿನ ದಿವಸ ಅವ್ರ ಜೊತೆ ಸಾಕಷ್ಟು ಯೋಗ ಪರಿಣಿತರು ಇದ್ದಾರೆ. ಅದೊಂದು ದೊಡ್ಡ ಕಾರ್ಯಕ್ರಮ ಇದೆ, ಅದ್ರ ಬಗ್ಗೆ ಆಮೇಲೆ ನಂತರ ಮಾತಾಡ್ತೀನಿ. ಅವರು ಯೋಗದಲ್ಲಿ ಮೊನ್ನೆ ತಾನೇ ಶ್ರೀಲಂಕಾಗೆ ನಮ್ಮ ಗುರೂಜಿನ ಕರ್ಕೊಂಡೋಗಿ ಅಲ್ಲಿ ಒಂದು ಗ್ಲೋಬಲ್ ಯೋಗ ಸಮ್ಮಿಟ್ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ನನಗೆ ಹೃತ್ಪೂರ್ವಕ ಶುಭಾಶಯಗಳನ್ನ ಕೊಡ್ತೀನಿ. ಒಂದು ಒಳ್ಳೆ ಕಾರ್ಯಕ್ರಮ ಸರ್. ಇಂಥ ಕಾರ್ಯಕ್ರಮನ ನಾನು ಗುರೂಜಿ ಜೊತೆ ಮಾತಾಡಿದ್ದೀನಿ, ನಮ್ಮ ಬುದ್ಧಿಯವ್ರ ಜೊತೆ ಮಾತಾಡಿದ್ದೀನಿ. ಇನ್ನೂ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತ ನಾನು ಇದ್ದೀನಿ, ಅದನ್ನು ತಮಗೆ ತಿಳಿಸ್ತೀನಿ ಸರ್ ತಮಗೆ. ಸೊ ಮತ್ತು ಹೊಸದಾಗಿ ಈಗ ನಮ್ಮ ಈ ಒಂದು ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ತಗೊಂಡಂಥ ನಮ್ಮ BS ಪ್ರಕಾಶ್ ಇಂಜಿನಿಯರ್ ಅವರು ಭಾಳ ಸ್ವಲ್ಪ ಹಿಂಜೇರ್ಕೊಂಡೇ ಬಂದರು. ಆದರೂ ಏನೇ ಆಗಲಿ ಇವತ್ತು ನಾನೇ ನೆಕ್ಸ್ಟ್ ಗವರ್ನರ್ ಅಂತ ಗೊತ್ತಾದ ತಕ್ಷಣ ಗಮಕ್ಕಂತ ಒಪ್ಕೊಂಬಿಟ್ಟು ತಪ್ಕೊಂಬಿಟ್ರು ಇವಾಗ. ಸೊ ಅವ್ರಿಗೆ ನನ್ನ ಪರವಾಗಿ ಅತ್ಯಂತ ನಿಮಗೆ 24/7 24 ಗಂಟೆ ನಾನು ನಿಮಗೆ ಏನು ಬೇಕಾದರೂ ತಾವು ಕೇಳ್ಬೋದು. ಚಂದ್ರವನ ಕಾರ್ಯಕ್ರಮದಲ್ಲಿ ನಾವು ಯಾವಾಗ ಭಾಗಿಯಾಗಬೇಕಂತ ಹೇಳಿದ್ರು ಕೂಡ ಹೇಳಿದ್ರೆ ನಾನು ಖಂಡಿತ ಭಾಗಿಯಾಗಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೆ ಮತ್ತು ನಾವು ಹೊಸದಾಗಿ ಕಾರ್ಯದರ್ಶಿಯಾದಂಥ ನಾಗೇಶ್ ಅವ್ರಿಗೆ, ನಿಮ್ಮ ಕುಟುಂಬದವ್ರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೀನಿ. ಮತ್ತು ನಿಮ್ಮ ಒಂದು ಬೋರ್ಡ್, ಇವತ್ತು ಯಾರ್ಯಾರು ನಮ್ಮ ಬೋರ್ಡಲ್ಲಿ ಬಂದಿದ್ದಾರೆ ಅವ್ರಿಗೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದೇ ರೀತಿ ನಮ್ಮ ಡಾಕ್ಟರ್ ಪ್ರೀತಮ್ ಒಬ್ಬರು ಹೆಸರಾಂತ ಡಾಕ್ಟರ್ ಆಗಿದ್ದಾರೆ. ಈ ಈಸ್ ನಾಟ್ ಓನ್ಲಿ ಎನ್ ಆರ್ಡಿನರಿ ಡಾಕ್ಟರ್, ಈಸ್ ಒಂದು ಕ್ಯಾನ್ಸರ್ಗೆ ಕೂಡ ಅವರು ಪರಿಣಿತಿ ಇದ್ದಾರೆ. ಅವ್ರದ್ದು ಯೂರಾಲಜಿ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ಸೊ ಹಂಗಾಗಿ ಅವರು ಈ ಒಂದು ಕಾರ್ಯಕ್ರಮ ತಗೊಂಡು ಅಧ್ಯಕ್ಷಗಿರಿ ತಗೊಂಡು ಬಂದು ಮಾಡಿ ಈಗ ಮಾಡೋಣ ಅಂತ ಮುಂದೆ ಬಂದಿದ್ದಾರೆ. ದೇವರು ಅವ್ರಿಗೆ, ಅವ್ರ ಸಂಸಾರಕ್ಕೆ, ಅವ್ರ ಫ್ಯಾಮಿಲಿಗೆ, ಅವ್ರ ಬೋರ್ಡ್ಗೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಇವತ್ತಿನ ದಿವಸ ದೇವರಲ್ಲಿ ಕೇಳ್ಕೊಳ್ತೀನಿ. ಅತ್ಯಂತ ಪ್ರಭಾವಿ ಡಾಕ್ಟರ್ ಅವರು, ನಿಮ್ಗೆ ಗೊತ್ತಿಲ್ಲ. ಇವತ್ತು ಯಾರೋ ನಾನು ಸುಮ್ಮನೆ ಹೇಳಿದೆ, ನಾನು ಈ ಥರ ಹಿಂಗೆ ಬಂದು ಅವ್ರು ಆಗ್ತಾ ಇದ್ದಾರೆ ಅಂತ. ಸರ್ ನನಗೇನೋ ಸ್ವಲ್ಪ ಅರ್ಜೆಂಟ್ ಇತ್ತು, ಮಾತಾಡ್ಬೋದಾ, ನಂಬರ್ ಕೊಡ್ತೀರಾ ಅವರು ಅಂತಂದೆ. ನಾನು ನಂಬರ್ ಕೊಡೋದಿಲ್ಲ ಅಂತ ಹೇಳಿದೆ ಅವ್ರಿಗೆ. ಯಾಕಂದರೆ ಅಷ್ಟು ಬಿಡುವಿಲ್ಲದೆ ಇರ್ತಾರೆ ಮನುಷ್ಯರು. ಅಂಥವ್ರಿಗೆ ನಾವು ಯಾವಾಗಲೂ ನಾನು ನಿಮ್ಮ ಜೊತೆಗಿರ್ತೀನಿ ಡಾಕ್ಟರ್. ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೋಟ್ರಿ ಕಡೆಯಿಂದ ಗ್ಲೋಬಲ್ ಗ್ರ್ಯಾಂಟ್ ಬಗ್ಗೆ ಕೇಳಿದ್ರಿ. ಗ್ಲೋಬಲ್ ಗ್ರ್ಯಾಂಟಲ್ಲಿ ನಾವು ಸಾಧ್ಯವಾದಷ್ಟು ನಮ್ಗೆ ಎಷ್ಟಾಗುತ್ತೆ ನಾವು ಮಾಡ್ತೀವಿ. ಈ ಮಾತನ್ನ ನಾನು ನಮ್ಮ ಗುರೂಜಿ ಅವ್ರ ಮುಂದೆ ಭರವಸೆ ಕೊಡ್ತಾ ಇದ್ದೀನಿ. ನಮ್ಮ ಕೈಲಿ ಏನಾಗುತ್ತೆ ನಾವು ಖಂಡಿತ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ತಿಳಿದಂಗೆ ನಾವು ನಮ್ಮ ರೋಟ್ರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಸ್ಟೆಫನಿ ಉರ್ಚಿಕ್ ಅಂತ ಇದ್ದಾರೆ, ಅವರು ಅಮೇರಿಕಾದವರು. ಅವರ ಒಂದು ಶುಭಾಶಯನ ನಿಮಗೆಲ್ಲ ಕೊಡೋದಕ್ಕೆ ನಾನು ಮೊದಲನೇದಾಗಿ ಹೇಳ್ತೀನಿ. ಅದೇ ರೀತಿ ಅವರ ಒಂದು ಥೀಮ್ ಅಂತ ಹೇಳ್ತಾರೆ. ಆ ಥೀಮ್ ಅಂದರೆ ನಾವು ವರ್ಷದಲ್ಲಿ ಏನಾದರೂ ಒಂದು ಹೊಸ ಕಾರ್ಯ ಮಾಡಿದಾಗ ಅದಕ್ಕೆ ಒಂದು ಥೀಮ್ ಅಂತ ಕೊಡ್ತೀವಿ. ಅದಕ್ಕೆ ಈ ವರ್ಷದ ಥೀಮ್ ಬಂದು ಮ್ಯಾಜಿಕ್ ಆಫ್ ರೋಟ್ರಿ ಅಂತ ಹೇಳ್ತಾರೆ. ಮ್ಯಾಜಿಕ್ ಅಂತ ಅಂದರೆ ಸುಮ್ಮನೆ ನಮ್ಮ ಮ್ಯಾಜಿಷಿಯನ್ ಮಾಡೋ ಒಂದು ಕೋಲ್ ಇಟ್ಕೊಂಡು ಮಾಡ್ತಾರಲ್ಲ ಆ ಬಂಡೋ ಅದಲ್ಲ. ನಮ್ಮಲ್ಲಿ ಏನಂತ ಅಂದರೆ ಯಾರು ನಾವು ಸ್ವಂತವಾಗಿ ನಿಂತ್ಕೊಂಡು ಜನರ ಸೇವೆ ಮಾಡಿ, ಆ ಜನರ ಸೇವೆಯಿಂದ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಮಗುಗೆ ಈ ವರ್ಷ ಕಳೆದ ವರ್ಷದಲ್ಲಿ ಸುಮಾರು 180 ಜನ ಸಣ್ಣ ಮಕ್ಕಳಿಗೆ ಬೇರೆ ಬೇರೆ ದೇಶಗಳಿಂದ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ನಾವು ಯಾರನ್ನೂ ಭೇದ ಭಾವ ಮಾಡೋದಿಲ್ಲ. ಪಾಕಿಸ್ತಾನಲ್ಲಿರೋರು ಒಂದೇ, ನಮ್ಮ ಭಾರತ ದೇಶದಲ್ಲಿರೋರು ಒಂದೇ. ಕಷ್ಟ ಯಾರು ಪಡ್ತಾ ಇದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಲ್ಲಿ ಸುಮಾರು 180 ಜನ ಸಣ್ಣ ಮಕ್ಕಳಿಗೆ, ಸಣ್ಣ ವಯಸ್ಸು ಸುಮಾರು 4 ರಿಂದ 5 ವರ್ಷ ಮಕ್ಕಳಿಗೆ ಹಾರ್ಟ್ ಆಪ್ರೇಷನ್ ಮಾಡಿಸಿದ್ದೀವಿ. ಅಲ್ಲಿಂದ ಕರ್ಕೊಂಬಂದು, ಪಾಕಿಸ್ತಾನದಿಂದ ಕರ್ಕೊಂಬಂದು ಇಲ್ಲಿ ಆಪ್ರೇಷನ್ ಮಾಡಿಸಿ ಅವ್ರನ್ನ ಸುರಕ್ಷಿತವಾಗಿ ಕಳಿಸ್ಕೊಟ್ಟಿದ್ದೀವಿ. ಸೊ ಇದನ್ನ ಮ್ಯಾಜಿಕ್ ಅಂತ ಹೇಳ್ತೀವಿ ನಾವು. ಯಾಕಂದರೆ ಸುಮ್ಮನೆ ನಮ್ಮ ಮ್ಯಾಜಿಷಿಯನ್ ಮಾಡೋ ನಾವು ಮ್ಯಾಜಿಕ್ ಅಂತ ಹೇಳೋದಿಲ್ಲ. ಈ ಕೆಲಸಗಳನ್ನ ನಾವು ಮ್ಯಾಜಿಕ್ ಆಫ್ ರೋಟ್ರಿ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ಒಂದು ಥೀಮ್ ಏನಿದೆ, ನಮ್ಮ ಜಿಲ್ಲೆಯ ಥೀಮ್ ಬಂದು ಜೋಶ್ ಅಂತ ಅಂದರೆ, ಈಗ ನಮ್ಮ ಯಂಗ್ಸ್ಟರ್ ಪ್ರಕಾಶ್ ಇದ್ದಾರೆ, ಭಾರಿ ಜೋಶ್ ಆಗಿದ್ದಾರೆ. ಜೋಶ್ ಅಂದರೆ ಗೊತ್ತಲ್ಲ ನಿಮಗೆ? ಜೋಶ್ ಅಂದರೆ
ಎಂತೂಸಿಯಾಸಮ್ ಇರೋವಂಥವ್ರನ್ನ ನಾವು ಆದಷ್ಟು ನಾವು ಈ ವರ್ಷ ನಾವು ಮಾಡ್ತಾ ಇದ್ದೀವಿ. ಹಂಗಾಗಿ ಎಲ್ಲರೂ ಇಂಥವ್ರ ಇರೋದ್ರಿಂದ ನಮ್ಮ ಜೊತೆಗೆ ನಾವೀಗ ಟೀಮ್ ಜೋಶ್ ಅಂತ ನಾವು ಹೆಸರು ಕೊಟ್ಟಿದ್ದೀವಿ. ಈ ವರ್ಷದ ಕೆಲವು ಕಾರ್ಯಕ್ರಮಗಳನ್ನ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ಪ್ರಕಾಶ್ ಅವರು ಮತ್ತು ನಮ್ಮ ಪ್ರೀತಮ್ ಅವರು ಒಂದ್ಸಲ ಗಮನ ಇಟ್ಟು ಕೇಳಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದಕ್ಕೆ ಮೊದಲನೇದಾಗಿ ಲಕ್ಷ ಕಲ್ಪವೃಕ್ಷ ಅಂತ ಒಂದು ಸ್ಕೀಮ್ನ ತಂದಿದ್ದೀವಿ. ಲಕ್ಷ ಕಲ್ಪವೃಕ್ಷ ಸ್ಕೀಮಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಬಡ ರೈತರು ಇರ್ತಾರೆ, ಅವ್ರಿಗೆ ಜಮೀನು ಖಾಲಿ ಇರುತ್ತೆ, ಬರೀ 1 ಎಕರೆ 2 ಎಕರೆ ಜಮೀನಿರುತ್ತೆ ಅವ್ರಿಗೆ. ಆ ಜಮೀನಲ್ಲಿ ಏನು ಬೆಳೆಯೋಕ್ಕೆ ಶಕ್ತಿ ಇರೋದಿಲ್ಲ ಅವ್ರಿಗೆ, ಸುಮ್ಮನೆ ಜಮೀನಿದೆ ಅಂತ ಇಟ್ಕೊಂಡಿರ್ತಾರೆ. ಅಂಥ ರೈತರಿಗೆ ಆ ಜಮೀನಲ್ಲಿ ನೀರು ಏನಾದರೂ ಸ್ವಲ್ಪನಾರು ಇದೆ ಅಂತ ಗೊತ್ತಾದರೆ ನಾವೇನು ಮಾಡ್ತೀವಿ, ಅವ್ರಿಗೆ 1 ಎಕರೆಗೆ 40 ತೆಂಗಿನ ಗಿಡನ ಅವ್ರಿಗೆ ಬೆಳೆಸೋದಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. 1 ಎಕರೆನ ನಾವು ಅನುವು ಈ ತೆಂಗಿನ ಗಿಡ ಬೆಳೆಸೋದಕ್ಕೆ ಅವ್ರಿಗೆ ಇದು ಮಾಡಿಕೊಡೋದಕ್ಕೆ 40,000 ರೂಪಾಯಿ ಖರ್ಚಾಗುತ್ತೆ. ಆ 40,000 ರೂಪಾಯಿಲಿ 20,000ನ ನಮ್ಮ ಜಿಲ್ಲೆಯಿಂದ ನಾವು ಕೊಡ್ತೀವಿ. ಇನ್ನು 20,000ನ ನಾವು ಸಹಯೋಗ ಕ್ಲಬ್ ಅಂತ ಮಾಡಿದ್ದೀವಿ. ಸಹಯೋಗ ಕ್ಲಬ್ ಅಂತಂದರೆ, 1 ಬೆಂಗಳೂರು ಕ್ಲಬ್ ಇರುತ್ತೆ, 2 ಬೆಂಗಳೂರೇತರ ಕ್ಲಬ್ ಇರುತ್ತೆ, ಬೆಂಗಳೂರಲ್ಲಿ ಇಲ್ಲದೇ ಇರುವಂಥ ಕ್ಲಬ್ಗಳು ಇರ್ತವೆ. ಆ 3 ಕ್ಲಬ್ ಸೇರಿಕೊಂಡು 6,000 5,000 ಹಂಚ್ಕೊಂಡು ಇನ್ನು ಬ್ಯಾಲೆನ್ಸ್ 20,000ನ ಹಂಚ್ಕೊಟ್ರೆ ಆ ಕಡು ಬಡವನ ಯಾರು ಇರ್ತಾನೆ ಅವನಿಗೆ 1 ಎಕರೆ ಜಮೀನಲ್ಲಿ ನಾವು ತೆಂಗಿನ ಮರ ಹಾಕೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಸೊ ಇದ್ರ ಜೊತೆಗೆ ಎಲ್ಲಿ ನೀರಿಲ್ಲ ಅನ್ನೋ ಕಡೆ, ತುಂಬ ಡ್ರೈ ಏರಿಯಾ ಇರುತ್ತೆ, ಅಂಥ ಕಡೆ ಏನು ಮಾಡ್ತೀವಿ ನಾವು, ಈ ಜತ್ರೋಬಾ ಅಂತ ಬರುತ್ತೆ, ಮೈಸೂರಿನ ಒಂದು ಸಂಸ್ಥೆ ಇದೆ, ಬಯೋಫ್ಯೂಯಲ್ ಸಂಸ್ಥೆ ಅಂತ ಇದೆ, ಅವ್ರ ಜೊತೆ ನಾವು ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ, MOU ಮಾಡ್ಕೊಂಡಿದ್ದೀವಿ. ಅಲ್ಲಿ ಅವರೇನು ಮಾಡ್ತಾರೆ ಅಂತಂದರೆ, ಒಂದು ಬೈಬ್ಯಾಕ್ ಗ್ಯಾರಂಟಿ ತಗೊಳ್ತಾರೆ. ಒಬ್ಬ ರೈತನ ನಾವು ಗುರುತಿಸಿದ ಮೇಲೆ ಅವರ ಜಮೀನಲ್ಲಿ 1 ಎಕರೆ ಇರ್ಬೋದು ಅಥವಾ 2 ಎಕರೆ ಇರ್ಬೋದು, ಅವ್ರಿಗೆ ಜತ್ರೋಬಾ ಗಿಡನ ನೆಡ್ತಾರೆ. ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಬರೋದಿಲ್ಲ. ಈ ಜತ್ರೋಬಾ ಗಿಡದಲ್ಲಿ ಬರ್ತಕ್ಕಂಥ ಬೀಜಗಳಿಂದ ಮುಂದೆ ನಾವು ಡೀಸೆಲ್ಲು ಪೆಟ್ರೋಲ್ನ ತಯಾರಿಸ್ಬೋದು. ಸೊ ಹಂಗಾಗಿ ಅವರು ಬೈಬ್ಯಾಕ್ ಗ್ಯಾರಂಟಿ ಅಂತಂದರೆ, ನಾನು ನಿಮ್ಮ ಜಮೀನಲ್ಲಿ ಗಿಡ ನೆಟ್ಟಿದ ಮೇಲೆ ಅದರಿಂದ ಬರ್ತಕ್ಕಂಥ ಏನು ಬೀಜಗಳು ಬರ್ತದೆ ಅದನ್ನು ನಾನು ಕೊಂಡ್ಕೊಳ್ತೀನಿ ಅನ್ನೋದಕ್ಕೋಸ್ಕರ ಅವರು MOU ಮಾಡಿಕೊಡ್ತಾರೆ. ಇದಕ್ಕೆ 40,000, ಇದಕ್ಕೂ ಕೂಡ 40,000 ರೂಪಾಯಿ ಖರ್ಚಾಗುತ್ತೆ. ಒಂದು ಡಿಸಡ್ವಾಂಟೇಜ್ ಏನಂತಂದರೆ, ಇದರಲ್ಲಿ 2 ವರ್ಷದಲ್ಲಿ ಆತನಿಗೆ 1 ಎಕರೆನಲ್ಲಿ 1,10,000ದಿಂದ 1,50,000 ರೂಪಾಯಿ ವರಮಾನ ಬರುವಂಥ ಸಾಧ್ಯತೆಗಳಿದೆ. ಸೊ ಈ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೀವಿ. ಇದರಲ್ಲೂ ಕೂಡ ತಾವು ಕೈ ಜೋಡಿಸ್ಬೋದು ಅಂತ ನಾನು ಇಬ್ಬರು ಅಧ್ಯಕ್ಷರುಗಳಲ್ಲೂ ನಾನು ಕೇಳ್ಕೊಳ್ತೀನಿ. ನೀವು ಇದಕ್ಕೆ ಕೈ ಜೋಡಿಸಿ. ಆದರೆ ಮೈಸೂರು ಸುತ್ತಮುತ್ತ, ಶ್ರೀರಂಗಪಟ್ಟಣ ಸುತ್ತಮುತ್ತ ಒಳ್ಳೆ ಜಮೀನು, ಒಳ್ಳೆ ಬೆಲೆ ಇದೆ. ಇಂಥ ಜಾಗದಲ್ಲಿ ಯಾರನ್ನೂ ಕೊಡಬೇಡಿ ದಯವಿಟ್ಟು. ಯಾಕಂದರೆ 1 ಎಕರೆ ಜಾಗದ ಬೆಲೆನೇ 70 ಲಕ್ಷ 80 ಲಕ್ಷ ಆಗ್ತದೆ. ಸೊ ಅವ್ರಿಗೆ ಕೊಡೋದ್ರಿಂದ ಇದರಲ್ಲಿ ಅರ್ಥ ಇರೋದಿಲ್ಲ. ಬಡ ರೈತ ಯಾರೋ ಇರ್ಬೋದು, ಸ್ವಲ್ಪ ದೂರದಲ್ಲಿ ಇರ್ಬೋದು, ಯಾವುದು KR ಪಟ್ಟಣ ಅಲ್ಲೆಲ್ಲೋ ಇರ್ಬೋದು, ಅಥವಾ ಜಮೀನು ಬೆಲೆ ಕಮ್ಮಿ ಇರ್ಬೋದು, 5ರಿಂದ 6 ಲಕ್ಷ 7 ಲಕ್ಷ ಎಲ್ಲಿ ಎಕರೆ ಜಮೀನಿದೆ, ಅಂಥ ರೈತರು ಕೊಟ್ಟರೆ ಈ ಒಂದು ಕೆಲಸ ಭಾಳ ಒಂದು ಉತ್ತಮವಾದ ಕೆಲಸ ಆಗುತ್ತೆ ಅಂತ ನಾನಂತೂ ಭಾವಿಸಿದ್ದೀನಿ. ನೀವು ಸೆಲೆಕ್ಟ್ ಮಾಡಿದ ಮೇಲೆ ನಾವು ಅವ್ರನ್ನ ಒಂದ್ಸಲಿ ನೋಡ್ತೀವಿ. ನೋಡಿ ಅವರು ಎಲಿಜಿಬಲ್ ಇದೆ ಅಂತಂದರೆ ನಾವು ಇದಕ್ಕೆ ಸ್ಯಾಂಕ್ಷನ್ ಕೊಡ್ತೀವಿ. ನಮ್ಮಿಂದ 20,000 ಕೊಡ್ತೀವಿ. ಇನ್ನು 20,000 3 ಕ್ಲಬ್ಬಿಂದ ತಾವು ಸೇರಿಸಿ ಅವ್ರಿಗೂ ಕೂಡ ಇದನ್ನು ಮಾಡ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮ ಇದೆ ಈ ವರ್ಷ. ನಾನು ಹೇಳ್ತಾ ಇದ್ದೀನಿ, ಆಲ್ಮೋಸ್ಟು ನಮ್ಮ ನೀಡಿ ಹಾರ್ಟ್ ಫೌಂಡೇಶನ್ ಸರ್ಜರಿನಲ್ಲಿ ಈಗ ತಮ್ಮಲ್ಲಿ ಯಾರಾದರೂ ತೀರಾ ಕಡು ಬಡವರಿತ್ತು, ಹಾರ್ಟ್ಗೆ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗಿರಲಿ ದೊಡ್ಡದರಲ್ಲಿ ಪರವಾಗಿಲ್ಲ, ಬಟ್ ಪ್ರಿಫರೆನ್ಸ್ ಮಕ್ಕಳಿಗೆ ಏನಾರ ತೊಂದರೆ ಆದಲ್ಲಿ ಆ ಮಕ್ಕಳಿಗೆ ನಾವು ಈ ವರ್ಷ ಒಂದು 250ರಿಂದ 300 ಹಾರ್ಟ್ ಸರ್ಜರೀಸ್ನ ಫ್ರೀಯಾಗಿ ಮಾಡ್ತೀವಿ ಅಂತ ನಾನಿವತ್ತು ಘೋಷಣೆ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಡಯಾಲಿಸಿಸ್ ಮಾಡಿಸ್ಕೋತಾ ಇದ್ದಾರೆ ತುಂಬ ಜನ. ಡಯಾಲಿಸಿಸ್ ಪೇಷಂಟ್ಸು ವಯಸ್ಸಾದಮೇಲೆ ಏನಾಗುತ್ತೆ, ವಯಸ್ಸಾದಮೇಲೂ ಇದ್ದಾರೆ, ಕೆಲವರು 20-15 ವರ್ಷ ಮಕ್ಳಿಗೂ ಮಾಡ್ತಾ ಇದ್ದಾರೆ ಕೆಲವು ಕಡೆ ಡಯಾಲಿಸಿಸ್ನ. ಒಂದು ಡಯಾಲಿಸಿಸ್ ಮಾಡಿಸ್ಕೊಳ್ಳೋದಕ್ಕೆ 1,900ರಿಂದ 2,000 ರೂಪಾಯಿ ಖರ್ಚಾಗುತ್ತೆ. ಈ ಡಯಾಲಿಸಿಸ್ಸು ವಾರದಲ್ಲಿ 3 ಸಲ ಮಾಡಿಸ್ಕೋಬೇಕು. ಅವರು ಡಯಾಲಿಸಿಸ್ ಕಿಡ್ನಿ ಫೇಲ್ ಆದವ್ರಿಗೆ ವಾರದಲ್ಲಿ 3 ಸಲ ಮಾಡಿಸ್ಕೋಬೇಕಾಗುತ್ತೆ. ಅವ್ರಿಗೆ ವಾರಕ್ಕೆ 6,000 ರೂಪಾಯಿ ಬೇಕು.
ತೀರಾ ಕಡು ಬಡವರಾದರೆ 6,000 ರೂಪಾಯಿ ತಿಂಗಳಿಗೆ ಹೊಂಚೋದೇ ಕಷ್ಟ ಆಗಿರುತ್ತೆ ಅವ್ರಿಗೆ, ವಾರದಲ್ಲಿ ಎಲ್ಲಿ ಹೊಂಚ್ತಾರೆ. ಅಂಥವ್ರಿಗೆ ಏನು ಮಾಡಿದ್ದೀವಿ, ಕೆಲವು ಕಡೆ ಡಯಾಲಿಸಿಸ್ ಮಿಷಿನ್ನ ನಾವು ಸ್ಥಾಪನೆ ಮಾಡಿ ಬಿಟ್ಟಿದ್ದೀವಿ. ಬೆಂಗಳೂರಲ್ಲಿದೆ, ಮಂಡ್ಯದಲ್ಲಿದೆ, ಎಲ್ಲ ಕಡೆನೂ ಇದೆ. ಅವ್ರಿಗೆ 1,000 ರೂಪಾಯಿ 800 ರೂಪಾಯಿ ತನಕ ನಾವು ಚಾರ್ಜ್ ಮಾಡಿ ಮಾಡ್ತಾಯಿದ್ದೀವಿ. ಕಷ್ಟನೋ ಸುಖನೋ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಕಮ್ಮಿ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಈಗ ಒಂದು ಇಮಿಡಿಯೇಟಾಗಿ ಒಂದು ಮದ್ದೂರು ತಾಲೂಕಲ್ಲಿ ಒಂದು ಡಯಾಲಿಸಿಸ್ ಸೆಂಟರ್ನ ಸ್ಥಾಪನೆ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈ ನನ್ನ ವರ್ಷ ಮುಗಿಯೋದ್ರೊಳಗಡೆ ಒಂದು ಮದ್ದೂರಲ್ಲಿ ಒಂದು ಸ್ಥಾಪನೆ ಮಾಡ್ತೀವಿ ಡಯಾಲಿಸಿಸ್ ಮಿಷನ್. ಅದೇ ರೀತಿ ತುರುವೇಕೆರೆ ತಾಲೂಕಲ್ಲಿ ತುರುವೇಕೆರೆ ಕೂಡ ಅದು ಒಂದು ಬ್ಯಾಕ್ವರ್ಡ್ ತಾಲೂಕನೇ ಇದೆ, ಜನ ತೀರಾ ಕಡು ಬಡವರಿದ್ದಾರೆ. ಅಲ್ಲೂ ಕೂಡ ಒಂದು ಈ ಡಯಾಲಿಸಿಸ್ ಸೆಂಟರ್ನ ಸ್ಥಾಪನೆ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೊಂದು ಮುಖ್ಯವಾದ ಅಂಶ ಹೇಳೋದಕ್ಕೆ ನನಗೆ ಸಂತೋಷ ಆಗ್ತಾಯಿದೆ. ಏನಪ್ಪ ಅಂತಂದರೆ, ನಮ್ಮ ಈ ಹೆಣ್ಮಕ್ಳಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಪೇಪರಲ್ಲಿ ತಾವೆಲ್ಲ ನೋಡ್ತಾ ಇರ್ಬೋದು. ಆ ಸರ್ವೈಕಲ್ ಕ್ಯಾನ್ಸರು ಈ ವರ್ಷ ನಮ್ಮ ಭಾರತದಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಾಗ ಸುಮಾರು 1,28,000 ಜನ ಹೆಣ್ಮಕ್ಳಿಗೆ ಈ ಒಂದು ಕ್ಯಾನ್ಸರ್ ರೋಗ ತಟ್ಟಿದೆ ಈ ವರ್ಷದಲ್ಲಿ. ನಾನು ಹೇಳ್ತಿರೋದು ಡಾಕ್ಟ್ರೇ, ನನ್ನ ಮಾಹಿತಿ ಸರಿ ಇದೆಯಾ ಡಾಕ್ಟರ್ ಪ್ರೀತಮ್? 1,28,000 ಜನ ಸರ್ವೈಕಲ್ ಕ್ಯಾನ್ಸರ್ಗೆ ಅಂಟಿದೆ, ಇವತ್ತು ಹೆಣ್ಮಕ್ಳಿಗೆ ಅಂಟಿದೆ. ಸೊ ಇದರಲ್ಲಿ 78,000 ಜನ ಈಗಾಗಲೇ ಹಸುನಿಗಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು 9 ರಿಂದ 14 ವರ್ಷ ಹೆಣ್ಮಕ್ಳಿಗೆ ಅವ್ರ ಸ್ಕೂಲ್ಗೆ ಹೋಗಿ ಅವ್ರ ತಂದೆ ತಾಯಿಗಳ ಒಂದು ಒಪ್ಪಿಗೆ ಪಡೆದು ಆ ಮಕ್ಕಳಿಗೆ ನಾವು ಈ ವ್ಯಾಕ್ಸಿನೇಷನ್ HPV ವ್ಯಾಕ್ಸಿನೇಷನ್ ಅಂತ ಹೊಸದಾಗಿ ಬಂದಿದೆ. ಒಂದು ವ್ಯಾಕ್ಸಿನೇಷನ್ ಕಾಸ್ಟ್ ಬಂದು 2,0520 ರೂಪಾಯಿ ಬರುತ್ತೆ ಒಂದು ವ್ಯಾಕ್ಸಿನ್ ಕಾಸ್ಟು. ಆ ಥರ ನಾವು ಸುಮಾರು 5,000 ಜನ ಮಕ್ಕಳಿಗೆ ಮಾಡೋಣ ಅಂತ ನಾವು ಈ ವರ್ಷ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾನು 30ನೇ ತಾರೀಕು ನಮ್ಮ ಕಾರ್ಯಕ್ರಮ ಶುರು ಆಗೋದಕ್ಕೆ ಮುಂಚೆ ನಾನು 5,000 ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಾನು ಈ ಪ್ರೆಸಿಡೆಂಟ್ಸ್ ಇನ್ಸ್ಟಲೇಷನ್ ಆಗ್ತಾ ಪ್ರೆಸಿಡೆಂಟ್ಸ್ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಆ 5,000ನ ಇವತ್ತು 10,000 ಮಾಡಿದ್ದೀನಿ. ಸೊ 10,000 ಹೆಣ್ಮಕ್ಳಿಗೆ ನಾವು ಈ ಒಂದು ವ್ಯಾಕ್ಸಿನೇಷನ್ನ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆಸರೆ ಅಂತ ಇನ್ನೊಂದು ಹೊಸ ಕಾರ್ಯಕ್ರಮ ನಾವು ಶುರು ಮಾಡ್ತಾ ಇದ್ದೀವಿ. ಆಸರೆ ಬುದ್ಧಿ ಇದೊಂದು ಹೊಸ ನೂತನ ಕಾರ್ಯಕ್ರಮ ಬುದ್ಧಿ. ಇದರಲ್ಲಿ ಏನಾಗಿದೆ, ಈಗ ನಮ್ಮಲ್ಲಿ ವಯಸ್ಸಾದ ತಂದೆ ತಾಯಿ ಇರ್ತಾರೆ, ಮಕ್ಕಳೆಲ್ಲ ಯಾವುದೋ ಬೇರೆ ದೇಶದಲ್ಲಿರ್ಬೋದು, ಬೇರೆ ಊರಲ್ಲಿರ್ಬೋದು, ತಂದೆ ತಾಯಿ ಇಬ್ಬರೇ ಇರ್ತಾರೆ, ಅವ್ರನ್ನ ಯಾರೂ ನೋಡ್ಕೊಳ್ಳೋಕಿರೋದಿಲ್ಲ. ಹಾಗಾಗಿ ಅವ್ರಿಗೆ ಏನಾಗುತ್ತೆ, ಏನೋ ಎಮರ್ಜೆನ್ಸಿ ಬಂದಾಗ, ಏನೋ ಒಂದು ತೊಂದರೆ ಆದಾಗ, ಹೆಲ್ತ್ ಎಮರ್ಜೆನ್ಸಿ ಆದಾಗ, ಆರೋಗ್ಯ ಏನಾದರೂ ತೊಂದರೆ ಆದಾಗ ಅವ್ರು ಯಾರೂ ನೋಡ್ಕೊಳ್ಳೋರು ಇರೋದಿಲ್ಲ. ಆ ಉದ್ದೇಶದಲ್ಲಿ ನಾವು ಒಂದು ಆಸರೆ ಅಂತ ಒಂದು ಕಾರ್ಯಕ್ರಮ ಲಾಂಚ್ ಮಾಡ್ತಾಯಿದ್ದೀವಿ. ಎಸ್ಪೆಷಲಿ ಬೆಂಗಳೂರು ನಗರದಲ್ಲಿ ಲಾಂಚ್ ಮಾಡ್ತಾಯಿದ್ದೀವಿ. ಮತ್ತು ಮೈಸೂರು ನಗರಕ್ಕೂ ಕೂಡ ಎಕ್ಸ್ಟೆನ್ಷನ್ ಮಾಡೋಣ ಅಂತ ನಾವು ಮಾತಾಡ್ತಾ ಇದ್ದೀನಿ. ಈಗ ಮೈಸೂರಿನ DG ಆದಂಥ ಅವ್ರ ಜೊತೆನೂ ಮಾತಾಡ್ತಾ ಇದ್ದೀನಿ. ನಮ್ಮ ಹದ್ದುಬಸ್ತು ಬಂದು ಶ್ರೀರಂಗಪಟ್ಟಣದವರೆಗೂ ಬರುತ್ತೆ. ಶ್ರೀರಂಗಪಟ್ಟಣದ ಮೇಲೆ ಮೈಸೂರು ಇನ್ನೊಂದು ಜಿಲ್ಲೆ ಬರ್ತದೆ. ಅವ್ರ ಹತ್ರನೂ ಕೂಡ ಮಾತಾಡ್ತಾ ಇದ್ದೀನಿ. ಒಂದು ವಿ ಮೆಡೋಸ್ ಅಂತ ಒಂದು ಸಂಸ್ಥೆ ಜೊತೆ ನಾವೀಗ ಒಡಂಬಡಿಕೆ ಮಾಡಿಕೊಂಡು ಕರ್ನಾಟಕದಲ್ಲಿ ಅವ್ರದ್ದು ಒಂದು 2,500 ಆ್ಯಂಬುಲೆನ್ಸ್ ಇದೆ ಅವ್ರದ್ದು. ಸೊ ಅವಾಗ ವಯಸ್ಸಾದಂಥ ತಂದೆ ತಾಯಿಗಳನ್ನ ನಾವು ಫಸ್ಟು ಅವ್ರನ್ನ ಐಡೆಂಟಿಫೈ ಮಾಡಬೇಕು, ಅವ್ರು ಎಲ್ಲಿದ್ದಾರೆ ಅಂತ ನೋಡಬೇಕು. ನೋಡಿಬಿಟ್ಟು ಅವ್ರ ಮನೆಯಲ್ಲಿ ಒಂದು QR ಕೋಡ್ ಅಂಟಿಸ್ತೀವಿ. ಆ QR ಕೋಡ್ ಅಂಟಿಸಿದಾಗ ಅವ್ರೇನಾದರೂ ಎಮರ್ಜೆನ್ಸಿ ಬಂದಾಗ ಫೋನಲ್ಲಿ ಅದನ್ನು ಫೋಟೋ ತಗೊಂಡು ಸ್ಕ್ಯಾನ್ ಮಾಡಿದ್ರೆ ಸಾಕು, ಅವರು ಇಮ್ಮಿಡಿಯೇಟಾಗಿ 20 ನಿಮಿಷದಲ್ಲಿ ಅವ್ರ ಮನೆ ಹತ್ರ ಒಂದು ಆ್ಯಂಬುಲೆನ್ಸ್ ಬಂದು ನಿಲ್ಲುವಂಥ ಒಂದು ವ್ಯವಸ್ಥೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇದಕ್ಕೆ ಆಸರೆ ಅಂತ ಇಟ್ಟಿದ್ದೀವಿ ಹೆಸರು. ಇದಕ್ಕೆ ಆಸರೆ ನಿಮ್ಮ ಮಕ್ಕಳು ಅಂತ ಇಟ್ಟಿದ್ದೀವಿ. ಟ್ಯಾಗ್ಲೈನಿಗೆ ಬಂದು ಅದಕ್ಕೆ ನಿಮ್ಮ ಮಕ್ಕಳು ಅಂತ ಇಟ್ಟಿದ್ದೀವಿ. ಈ ಯೋಜನೆನ ಬೆಂಗಳೂರು ನಗರದಲ್ಲಿ ಈಗ ಚಾಲನೆ ಮಾಡ್ತಾ ಇದ್ದೀವಿ. ಈಗ ಒಂದೊಂದು ಏರಿಯಾದಲ್ಲಿ ವಿದ್ಯಾರಣ್ಯಪುರದಲ್ಲಿ ಫಸ್ಟು, ನೆಕ್ಸ್ಟ್ ಜಯನಗರ, ಚಾಮರಾಜಪೇಟೆ ಎಲ್ಲ ಹಿಂಗೆಲ್ಲ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಒಂದೊಂದು ಇದನ್ನು ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇದನ್ನು ನಾವು ಮೈಸೂರಲ್ಲೂ ಕೂಡ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮತ್ತು ನಿಮಗೆಲ್ಲ ಗೊತ್ತಿರ್ಬೋದು, ತಾಯಿ ಹಾಲು ಎಷ್ಟು ಮುಖ್ಯ ಇದೆ. ಮಕ್ಕಳು ತಾಯಿ ಹಾಲು ಇಲ್ದಂಗೆ ಕೆಲವು ಮಕ್ಕಳನ್ನ ಪಾಪ ಸೊರಗೋಗ್ತಾರೆ. ಹೆಲ್ತ್ ಆರೋಗ್ಯ ವಿಚಾರದಲ್ಲೂ ತಾಯಿ ಹಾಲು ಇಲ್ದೇ ಮಕ್ಕಳಿಗೆ ಸರೋಗಲ್ಲ. ಹಂಗಾಗಿ ಒಂದು ಸತ್ಯಸಾಯಿ ಹಾಸ್ಪಿಟ್ಲ್ ಅಂತ ಇದೆ ನಮ್ಮ ಬೆಂಗಳೂರು ಚಿಕ್ಕಬಳ್ಳಾಪುರದ ಹತ್ರ. ಒಂದು ಸತ್ಯಸಾಯಿ ಹಾಸ್ಪಿಟ್ಲು ಸಾಯಿಬಾಬಾ ಅವರ ಮುದ್ದೇನಹಳ್ಳಿನಲ್ಲಿದೆ, ಚಿಕ್ಕಬಳ್ಳಾಪುರದ ಹತ್ರ. ಅಲ್ಲಿ
ಸತ್ಯಸಾಯಿ ಹಾಸ್ಪಿಟ್ಲ್ ಜೊತೆಗೆ ನಾವು ಒಡಂಬಡಿಕೆ ಮಾಡಿಕೊಂಡು ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂದರೆ ಮನುಷ್ಯರ ಹಾಲಿನ ಕೇಂದ್ರ ಒಂದನ್ನು ತಯಾರು ಮಾಡ್ತಾ ಇದ್ದೀವಿ. ಇದರಿಂದ ತಾಯಿಗೆ ಯಾರು ಹಾಲು ಕೊಡುವಂಥ ಶಕ್ತಿ ಇಲ್ಲದೆ ಇರುವಂಥ ತಾಯಿಗೂ ಅನುಕೂಲ ಆಗ್ತದೆ, ಮಕ್ಕಳಿಗೆ ಒಳ್ಳೆ ಹಾಲು, ತಾಯಿ ಎದೆ ಹಾಲು ಸಿಗುವಂಥ ಒಂದು ವ್ಯವಸ್ಥೆ ಮಾಡೋಣ ಅಂತ ನಾವು ಮಾಡ್ತಾ ಇದ್ದೀವಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು ಒಂದು 1500 ಎಕರೆನ ನಾವು ರೋಟ್ರಿ ಎನ್ವಿರಾನ್ಮೆಂಟ್ ಫೌಂಡೇಶನ್ ಅಂತ ಇದೆ, ಅಲ್ಲಿ 1500 ಎಕರೆ ನಾವು ಅಡವಿ ಮಾಡೋಣ ಅಂತ ಹೊರಟಿದ್ದೀವಿ. ಅಡವಿ ಅಂದರೆ ಫಾರೆಸ್ಟ್. ನಿಮ್ಗೆ ಗೊತ್ತಿರ್ಬೋದು, ಚಿತ್ರದುರ್ಗ ಮತ್ತು ಚಳ್ಳಕೆರೆ ತಾಲೂಕು ಅದು ಕೂಡ ಒಂದು ಬ್ಯಾಕ್ವರ್ಡ್ ತಾಲೂಕು ಅಂತಲೇ ಹೇಳ್ಬೋದು. ಮಳೆ ಇಲ್ಲ, ಭಾಳ ಒಂದು ಇದಿದೆ. ಭಾಳ ಒಂದು ಬಿಸಿಲು ಇರ್ತಕ್ಕಂಥ ಜಾಗ ಅದು ಚಳ್ಳಕೆರೆ ಅಂತ. ಅಲ್ಲಿ 1500 ಎಕರೆ ಒಂಥರ ಮರಳುಗಾಡು ಥರ ಇತ್ತು. ಆ ಜಾಗನ ಅದು ಆ್ಯಕ್ಚುಲಿ ಅಲ್ಲಿ ನಾವು ಇವತ್ತು 350 ಎಕರೆನ ನಾವೀಗಾಗಲೇ ಅಡವಿ ಅಂತ ಮಾಡಿದ್ದೀವಿ. ಅಂದರೆ ಪ್ಲಾಂಟೇಶನ್ ಆಗಿದೆ 350 ಎಕರೆಗೆ. ಇನ್ನು 1150 ಎಕರೆನಲ್ಲಿ ಈ ವರ್ಷ ನನ್ನ ಒಂದು ಅವಧಿ ಮುಗಿಯೋದ್ರಲ್ಲಿ ಸುಮಾರು ಒಂದು 700-750 ಎಕರೆನ ನಾವು ಈ ವರ್ಷ ತಗೊಳ್ಳೋಣ ಅಂತ ನಾವು ಮನಸ್ಸು ಮಾಡಿದ್ದೀವಿ. ಇದಕ್ಕೆ 1 ಎಕರೆಗೆ 35,000 ಖರ್ಚಾಗತ್ತೆ. ಆ 35,000 ಯಾವ ರೀತಿ ಖರ್ಚಾಗತ್ತೆ ಅಂತಂದರೆ ಪ್ಲಾಂಟೇಶನ್ ಖರ್ಚಾಗುತ್ತೆ, ಮತ್ತು 3 ವರ್ಷ ಆ ಗಿಡಗಳನ್ನ ಹಾಕಿದ್ದನ್ನು ನಾವು ನೀರು ಹಾಕಿ ಮೇಂಟೈನ್ ಮಾಡಬೇಕು. ಅದಕ್ಕೂ ಸೇರಿಸಿ 35,000 ರೂಪಾಯಿ ಖರ್ಚಾಗ್ತಾ ಇದೆ. ನಮ್ಮ ಕ್ಲಬ್ಗಳಿಂದ ಈಗ ಸಾಕಷ್ಟು ನಮಗೆ ಪ್ರೆಸೆಂಟ್ ಅಡಾಪ್ಟ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಇದೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಕೈಲಾದಷ್ಟು ತಾವು ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಡ್ತೀನಿ. 1 ಎಕರೆನೋ 2 ಎಕರೆನೋ ಚಂದ್ರವನ ಮತ್ತು ನಮ್ಮ ಗ್ಲೋಬಲ್ ಯೋಗ ಸಂಸ್ಥೆ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಒಂದು 2 ಎಕರೆ 3 ಎಕರೆ ಎಷ್ಟಾಗುತ್ತೆ ಅದನ್ನು ಮಾಡ್ಬೋದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಪಾವಗಡ ತಾಲೂಕಲ್ಲಿ ಸುಮಾರು ಕೆಲಸಗಳು ಆಗ್ತಾಯಿದೆ. ಅಲ್ಲಿ ಪಾವಗಡ ತಾಲೂಕು ಕೂಡ ಅಷ್ಟೇ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು. ಅದು ನಿಮಗೆ ಸರ್ಕಾರದಲ್ಲಿ ಕೆಲಸ ಮಾಡಿದವ್ರಿಗೆ ಗೊತ್ತಿರ್ಬೋದು. ಅದೊಂದು ಭಾರಿ ಒಂದು ಹಿಂದುಳಿದಂಥ ತಾಲೂಕು. ಅಲ್ಲಿ ನೀರಿಗೆ ತುಂಬ ಬವಣೆ ಇದೆ. ಅಲ್ಲಿ ಈ ವರ್ಷ 6 ದಿವಸದಿಂದ ನಾವು ಈಗ 4 ಚೆಕ್ ಡ್ಯಾಮ್ಸ್ನ ಮಾಡೋದಕ್ಕೆ ನಾವು ಶುರು ಮಾಡಿದ್ದೀವಿ ಬುದ್ಧಿ. ಒಂದು 80 ಲಕ್ಷ ವೆಚ್ಚದಲ್ಲಿ ಅದನ್ನು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಆಗಸ್ಟ್ 30ನೇ ತಾರೀಕು ಅದನ್ನು ನಾವೇ ಹೋಗಿ ಇನಾಗ್ರೇಟ್ ಮಾಡ್ತಾಯಿದ್ದೀವಿ ಬುದ್ಧಿ. 4 ಚೆಕ್ ಡ್ಯಾಮ್ಸ್ನ ಮಾಡ್ತಾಯಿದ್ದೀವಿ ಬುದ್ಧಿ. 80 ಲಕ್ಷ ವೆಚ್ಚದಲ್ಲಿ ಮಾಡ್ತಾಯಿದ್ದೀವಿ. ಮತ್ತು ಲೇಕ್ ರಿಜುವಿನೇಷನ್ ಅಂತ ಟಿಪ್ಟೂರು ತಾಲೂಕಲ್ಲಿ ನಮ್ಮ ಕುಮಾರರಾಮ ಕೆರೆ ಅಂತ ಇದೆ, ಭಾಳ ಬತ್ತೋಗಿದೆ. ಆ ಕುಮಾರರಾಮ ಕೆರೆಯಿಂದ ಟಿಪ್ಟೂರು ಕೆರೆಗೆ ನೀರು ಬರುತ್ತೆ. ಆ್ಯಕ್ಚುಲಿ ಆ ಕೆರೆನೇ ಬತ್ತೋಗಿ ಇವತ್ತು ಟಿಪ್ಟೂರು ಕೆರೆಗೆ ನೀರಿಲ್ದಂಗೆ ಆಗಿತ್ತು. ಆ ಕೆರೆನ ನಾವೀಗ ರಿಜುವಿನೇಟ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಮೊನ್ನೆ ತಾನೇ ಪೂಜೆ ಮಾಡಿದ್ದೀವಿ. ಇನ್ನೊಂದು 3 ಹೊತ್ತು 4 ತಿಂಗಳಲ್ಲಿ ಆ ಕೆರೆ ಕೂಡ ನಾವು ಕಂಪ್ಲೀಟ್ ಮಾಡ್ತೀವಿ ಬುದ್ಧಿ. ನಾವು ಸಾಕಷ್ಟು ನಗರ ಪ್ರದೇಶಗಳಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ದೀವಿ. ಜನಕ್ಕೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಬಟ್ ತುಂಬ ಕೆಲಸ ಮಾಡ್ತಾಯಿದ್ದೀವಿ. ಬರೀ ನಮ್ಮ ನಗರ ಜಾಗದಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಕಾಡು ಏನಾಗಬೇಕು. ಸೊ ಹಂಗಾಗಿ ನಮ್ಮ ಚಿಂತನೆ ಈಗ ಕಾಡು ಕಡೆ ಈ ವರ್ಷ ತುಂಬ ಕೆಲಸ ಮಾಡೋಣ ಅಂತ ಕೂಡ ನಾವು ಯೋಚನೆ ಮಾಡಿದ್ದೀವಿ. ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಬಂದರೆ ನಿಮ್ಗೆ ಗೊತ್ತಿರ್ಬೋದು, ಪ್ರಾಣಿಗಳಿಗೆ ಕಾಡಲ್ಲಿ ನೀರು ಸಿಗೋದಿಲ್ಲ. ಸೊ ನೀರನ್ನ ಕೊಡುವಂಥ ಉದ್ದೇಶದಲ್ಲಿ ನಾವೀಗ ಏನು ಮಾಡಿದ್ದೀವಿ, ಒಂದು ಜಲಚೇತನ ಅಂತ ಹೊಸ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ ಕಾಡಲ್ಲಿ. ಇದಕ್ಕೆ ಕಾಡಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಂಡಿದ್ದೀವಿ. ಅಲ್ಲಿ ಪ್ರಾಣಿಗಳಿಗೆ ಒಂದು ಬೋರ್ವೆಲ್ಲು, ಆ ಬೋರ್ವೆಲ್ ಜೊತೆಗೆ ಒಂದು ವಾಟರ್ ಬಾಡಿ ಅಂದರೆ ಒಂದು ಚಿಕ್ಕದೊಂದು ಕೆರೆ ಥರ, ಕೆರೆ ದೊಡ್ಡ ಕೆರೆ ಅನ್ನೋದಲ್ಲ, ಚಿಕ್ಕ ಪಾಂಡ್ ಅಂತ ಹೇಳ್ಬೋದು. ಆ ಪಾಂಡನ್ನ ಕ್ರಿಯೇಟ್ ಮಾಡಿ ನೀರನ್ನ ಅಲ್ಲಿ ಶೇಖರಿಸೋದಕ್ಕೋಸ್ಕರ ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಒಂದು ವಾಟರ್ ಬಾಡಿಗೆ ನಮಗೆ 3.5 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಕೆಲವು ಈಗಾಗಲೇ ವಾಟರ್ ಬಾಡೀಸ್ ಇದ್ದಾವೆ ಫಾರೆಸ್ಟಲ್ಲಿ, ಆದರೆ ಡಿಫಂಕ್ಟ್ ಆಗಿರುತ್ತೆ. ಬೋರ್ವೆಲ್ ಡಿಫಂಕ್ಟ್ ಆಗಿರ್ಬೋದು, ಅಥವಾ ಇನ್ನೇನೋ ಕಾರ್ಯಕ್ರಮ, ಅಥವಾ ತೂತಾಗಿರ್ಬೋದು. ಆ ಪಾಂಡ್ ಏನು ಮಾಡಿರ್ತಾರೆ, ತೂತಾಗಿ ನೀರು ಹಿಂಗೆ ಹೋಗ್ತಾ ಇರ್ಬೋದು. ಸೊ ಹಂಗಾಗಿ ಅದನ್ನೆಲ್ಲ ರಿಪೇರಿ ಮಾಡೋದು ಏನೂ ಮಾಡೋಕ್ಕಾಗಲಿಲ್ಲ ಅಂತಂದರೆ ಹೊಸದಾಗಿ ಮಾಡೋವಂಥ ಕಾರ್ಯಕ್ರಮ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇದನ್ನು ಒಂದು 15ರಿಂದ 20 ಎಸ್ಪೆಷಲಿ ನಮ್ಮ ನಾಗರಹೊಳೆ, ಬಂಡೀಪುರ ಮತ್ತು ಕಬಿನಿ ಜಾಗದಲ್ಲಿ ಈ ಒಂದು ಕೆಲಸನ ಮಾಡೋಣ ಅಂತ ನಾವು ಕೈಗೆ ತೊಗೊಂಡಿದ್ದೀವಿ.
ಬರ್ಬೋದು ಚಪ್ಪಾಳೆ ಹೊಡಿಬೋದು, ಬೇಜಾರಿಲ್ಲ. ಮೇಡಮ್ ಒಬ್ಬರೇ ಒಯ್ತಾ ಇದ್ದಾರೆ. ಸೊ ಈ ಇನ್ನೊಂದು ಕಾರ್ಯಕ್ರಮ ಕಾಡಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಲ್ಯಾಂಟೆನಾ ಅಂತ ಒಂದು ತಮ್ಗೆ ಗೊತ್ತಿರ್ಬೋದು. ಲ್ಯಾಂಟೆನಾ ಅದೊಂದು ಈ ಕಾಂಗ್ರೆಸ್ ಗಿಡ ಅಂತ ಹೇಳ್ತಾರಲ್ಲ, ಆ ಥರ ಗಿಡ. ಅದನ್ನು ಫಾರೆಸ್ಟಲ್ಲಿ ತುಂಬ ಹಬ್ಕೊಂಡ್ಬಿಟ್ಟಿದೆ. ಅದನ್ನು ಕೀಳೋದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಸಾಕಷ್ಟು ವೆಚ್ಚ ಮಾಡ್ತಾ ಇದ್ದಾರೆ. ಆದರೆ ಅದು ಹಾಗೆ ಉಟ್ಕೊಂಡು ಬರ್ತಾನೇ ಇದೆ. ಸೊ ಎಸ್ಪೆಷಲಿ ಏನಾಗಿದೆ, ನಮ್ಮ ಬಿಳಿಗಿರಿ ರಂಗನ ಬೆಟ್ಟದ ರೋಡಲ್ಲಿ, ಬಂಡೀಪುರ ರೋಡಲ್ಲೆಲ್ಲ ಹೋಗ್ಬೇಕಾದ್ರೆ ಕೆಲವು ಎಲ್ಲ ನಮ್ಮ ರೋಡ್ವರೆಗೂ ಬಂದ್ಬಿಟ್ಟಿದೆ. ಎಸ್ಪೆಷಲಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಜಾಸ್ತಿ ಇದೆ, ರೋಡ್ವರೆಗೂ ಬಂದ್ಬಿಟ್ಟಿದೆ ಅದು. ಸೊ ಏನಾಗುತ್ತೆ, ಫಾರೆಸ್ಟಾಗಿ ಕಾರಲ್ಲಿ ಹೋಗ್ಬೇಕಾದ್ರೆ ಆ ಪ್ರಾಣಿಗಳು ಕ್ರಾಸ್ ಮಾಡ್ತವೆ, ಗೊತ್ತಾಗಲ್ಲ ಅವಕ್ಕೆ. ಸಡನ್ನಾಗಿ ಕ್ರಾಸ್ ಮಾಡಿದಾಗ ಸುಮಾರು ಜನ ಕಾರಲ್ಲಿ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಅಥವಾ ಬಸ್ ಬಂದರೆ ಅದರಲ್ಲೇ ಹೊಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಪ್ರಾಣಿಗಳಿಗೆ ಪ್ರಾಣ ಹಾನಿ ಆಗುತ್ತೆ. ಹಾಗಾಗಿ ಅದನ್ನು ಅಟ್ಲೀಸ್ಟ್ ಒಂದು 150-200 ಅಡಿ ಈ ಕಡೆ ಮತ್ತು 150-200 ಅಡಿ ಈ ಕಡೆ ನಾವು ಕ್ಲಿಯರ್ ಮಾಡಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಲ್ಯಾಂಟನ ಗಿಡನ ಕಿತ್ತಾಕ್ಸಿ ಒಂದು ರೋಡನ್ನ ಸುರಕ್ಷಿತವಾಗಿ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಈ ಕಾರ್ಯಕ್ರಮ ನಮ್ಮ ಮೈಸೂರು ಜಿಲ್ಲೆಗೆ ಬರೋದ್ರಿಂದ ನಾನು ಬುದ್ಧಿಯವ್ರಿಗೆ ತಮಗೆ ಹೇಳಿ ನಾನು ಆ ಕಾರ್ಯಕ್ರಮ ಶುರು ಮಾಡ್ತೀವಿ. ಬುದ್ಧಿ ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮ ಅಂದರೆ ಬೆಂಗಳೂರು ನಗರದಲ್ಲಿ ಸುಮಾರು ಜನ ಮಕ್ಕಳು ನೋಡಿದ್ದೀರಾ, ಎಲ್ಲ ವೀಲಿಗಳು ಮಾಡ್ತಾರೆ. ಒಂದು ವೀಲಲ್ಲಿ ಈಗ ಹೋಗ್ತಾರೆ, ಇನ್ನೆಲ್ಲ ಹಿಂಗೆ ಬರ್ತಾರೆ, ಟರ್ನ್ ರೌಂಡ್ ಹೊಡಿತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಅವ್ರಿಗೆ ಟ್ರಾಫಿಕ್ ಅವೇರ್ನೆಸ್ ಇರೋದಿಲ್ಲ, ಏನೂ ಇರೋದಿಲ್ಲ. ಸೊ ಹಂಗಾಗಿ ಅವ್ರಿಗೆ ಬೆಂಗಳೂರು ಸಿಟಿ ವಾರ್ಡನ್ ಟ್ರಾಫಿಕ್ ಪೊಲೀಸ್ ವಾರ್ಡನ್ ಆರ್ಗನೈಸೇಷನ್ ಅಂತ ಇದೆ. ಅವರು ವಾಲಂಟಿಯರ್ ಆಗಿ ರೋಡಲ್ಲಿ ಬಂದು ಟ್ರಾಫಿಕ್ನ ಕ್ಲಿಯರ್ ಮಾಡ್ತಾರೆ. ಟ್ರಾಫಿಕ್ನ ನಿಂತ್ಕೊಂಡಿರ್ತಾರೆ, ಬೆಳಗಿಂದ ಮಧ್ಯಾಹ್ನದವರೆಗೂ ನಿಂತ್ಕೊಂಡಿರ್ತಾರೆ. ಅವ್ರ ಜೊತೆ ನಾವು ಒಂದು ಒಡಂಬಡಿಕೆ ಮಾಡಿಕೊಂಡು ಪ್ರತಿಯೊಂದು ಸ್ಕೂಲು ಮತ್ತು ಕಾಲೇಜ್ಗಳಲ್ಲಿ ಈ ಟ್ರಾಫಿಕ್ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದೊಂದು ಕಾರ್ಯಕ್ರಮನ ದೊಡ್ಡದಾಗಿ ಹಮ್ಮಿಕೊಂಡಿದ್ದೀವಿ. ಸೊ ಇಲ್ಲೂ ಕೂಡ ನಮ್ಮ ಸ್ಕೂಲಲ್ಲೂ ಕೂಡ ಮಾಡೋಣ ಬುದ್ಧಿ. ಬಟ್ ಇಲ್ಲಿ ಮಕ್ಕಳು ಪಾಪ ಇನ್ನೋಸೆಂಟ್ ಇರ್ತಾರೆ. ಬೆಂಗಳೂರಲ್ಲಿ ಪಾಪ ಎಲ್ಲ ನೋಡಿರ್ತಾರಲ್ಲ, ಅಲ್ಲಿ ಬೆಂಗಳೂರು ನಗರದಲ್ಲಿ ಎಲ್ಲ ಥರ ಆಟ ಆಡ್ತಾರೆ. ಇಲ್ಲಿ ಪಾಪ ಮಕ್ಕಳು ಒಳ್ಳೆಯವ್ರು ಇರ್ತಾರೆ. ಇಲ್ಲೇನು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಅವಶ್ಯಕತೆ ಇದ್ದರೆ ಖಂಡಿತ ನಾವು ಇಲ್ಲೂ ಬಂದು ಮಾಡ್ತೀವಿ ಬುದ್ಧಿ. ಅದನ್ನು ನಾವು ತಮಗೆ ಗೊತ್ತಿದ್ದಂಗೆ ವರ್ಷ ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ಒಂದು ವರ್ಷದಲ್ಲಿ ಒಬ್ಬ DG ಆಗಿ 90-100 ಕೋಟಿ ತನಕ ನಾವು ವೆಚ್ಚ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಸೋರ್ಸಿಂದ ಬರುತ್ತೆ ದುಡ್ಡು. ಆ ವೆಚ್ಚ ಮಾಡ್ತಾ ಇದ್ರೂ ಕೂಡ ನಾವೆಲ್ಲ ಸೇವಾ ಕಾರ್ಯಗಳಿಗೆ ವೆಚ್ಚ ಮಾಡ್ತಾ ಇದ್ದೀವಿ. ಆದರೆ ಇವತ್ತಿನ ದಿವಸ ನಮಗೆ ಶಾಂತಿ ಇಲ್ಲ. ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ಅನ್ನೋದು ನಮ್ಮ ಒಂದು ಮುಖ್ಯ ಉದ್ದೇಶ, ರೋಟರಿಯ ಒಂದು ಮುಖ್ಯ ಉದ್ದೇಶ. ಅದು ನಮಗೆ ತುಂಬ ನೋವು ತಂದಿದೆ. ನಾವು ನೋಡ್ತಾ ಇರ್ತೀವಿ ಮೊಬೈಲಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರೂ ಅವ್ರನ್ನ ಕಂಡ್ರೆ ಆಗಲ್ಲ, ಇವ್ರು ಕಂಡ್ರೆ ಆಗೋದಿಲ್ಲ, ಆ ಥರ ಎಲ್ಲ ಹೇಟ್ರೇಡ್ ಮೆಸೇಜ್ ಒಬ್ರನ್ನೊಬ್ರನ್ನ ಕಂಡು ಆಗದಲ್ಲೇ ಇರೋವಂಥ ಮೆಸೇಜು ನಾವು ಡೈಲಿ ನೋಡ್ತಾ ಇರ್ತೀವಿ. ಇದನ್ನೆಲ್ಲ ತಡೆಗಟ್ಟಬೇಕು ಅನ್ನೋ ಉದ್ದೇಶದಲ್ಲಿ ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಗೆ ನಾವೇನು ಮಾಡ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹಂಗಾಗಿ ಆ ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಈ ವರ್ಷ. ಅದರಲ್ಲಿ ಮೊದಲನೇದಾಗಿ ಆಗಸ್ಟ್ 4ನೇ ತಾರೀಕು ಬೆಂಗಳೂರು ವೆಗಾಸಿಟಿ ಮಾಲ್ ಅಂತ ಇದೆ. ಆ ವೆಗಾಸಿಟಿ ಮಾಲಲ್ಲಿ ಒಂದು ಕಾರ್ ರ್ಯಾಲಿ ಮಾಡ್ತಾ ಇದ್ದೀವಿ. ಆ ಕಾರ್ ರ್ಯಾಲಿನಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ ನಿಮ್ಮ ಪಕ್ಕದಲ್ಲಿ ನ್ಯಾವಿಗೇಟ್ ಮಾಡೋರು ಒಬ್ಬರು ಕುರುಡರು ಕೂತಿರ್ತಾರೆ. ನೀವು 100 ಜನ ಅಲ್ಲ 200 ಜನ ಬಂದರೂ ಕೂಡ ಅಷ್ಟು ಜನನೂ ಕೂಡ ನಾವು ಹೊಂಚಿ ನಿಮಗೆ ಒಬ್ಬ ಕುರುಡನ್ನ ನಿಮಗೆ ನ್ಯಾವಿಗೇಟ್ ಮಾಡೋಕ್ಕೆ ಬಿಡ್ತೀವಿ. ಏನು ಯೋಚನೆ ಮಾಡೋಂಗಿಲ್ಲ, ಸೇಫಾಗಿ ಬಂದು ನೀವನ್ನ ಸೇರೋವಂಥ ಎಲ್ಲ ವ್ಯವಸ್ಥೆಗಳು ಆಗುತ್ತೆ. ಇದರಲ್ಲಿ ಉದ್ದೇಶ ಏನಪ್ಪ ಅಂತಂದರೆ ಅವತ್ತು ಕರ್ಟನ್ ರೈಸರ್ ಅಂತಂದರೆ ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವತ್ತು ಅದನ್ನು ಕರ್ಟನ್ ರೈಸರ್ ಆಗಿ ಮಾಡ್ತಾ ಇದ್ದೀವಿ. ಸೊ ವೆಗಾಸಿಟಿ ಮಾಲಲ್ಲಿ ಸುಮಾರು ಒಂದು 400-500 ಕಾರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾವಂತೂ ಅಂದ್ಕೊಂಡಿದ್ದೀವಿ. ನಮ್ಮ ಮುಖ್ಯ ಕಾರ್ಯಕ್ರಮ ಇರೋದು ಫೆಬ್ರವರಿ 22-23 ನಮ್ಮ ವೈಟ್ ಫೀಲ್ಡಲ್ಲಿರೋ ಕರ್ನಾಟಕ ಟ್ರೇಡ್ ಪ್ರಮೋಷನಲ್ ಆರ್ಗನೈಸೇಷನ್ ಅಂತ ಒಂದು ದೊಡ್ಡ ಒಂದು ಎಕ್ಸಿಬಿಷನ್ ಹಾಲ್ ಇದೆ. ಅಲ್ಲಿ ಸುಮಾರು 5,000 ಜನ ಕೂಡುವಂಥ ಒಂದು ಜಾಗ ಅದು. ಅಲ್ಲಿ ನಾವು 8 ದೇಶ, ಸೌತ್ ಏಷ್ಯಾ ಇಂಟರ್ನ್ಯಾಷನಲ್ ಪೀಸ್ ಕಾನ್ಫರೆನ್ಸ್ ಅಂತ 8 ದೇಶಗಳಿಂದ ನಾವು ಪ್ರತಿನಿಧಿಗಳನ್ನ, ಅಲ್ಲಿನ ನಾಯಕರುಗಳನ್ನ, ರೋಟೇರಿಯನ್ಸ್ನ ಎಲ್ಲರೂ ಕರೆದು ಶಾಂತಿಯುತವಾಗಿರಬೇಕು ಅನ್ನೋದಕ್ಕೋಸ್ಕರ ಒಂದು ಶಾಂತಿ ಸಂದೇಶ ಕೊಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇದಕ್ಕೆ ನಮ್ಮ ರಿಕ್ಕಿ ಕೇಜ್ ಅಂತ ಕೇಳಿರ್ಬೋದು ತಾವು. ರಿಕ್ಕಿ ಕೇಜ್ ಈಸ್ ದಿ ಓನ್ಲಿ ಇಂಡಿಯನ್ ಹೂ ಹ್ಯಾಸ್ ಗಾಟ್ 3 ಗ್ರಾಮಿ ಅವಾರ್ಡ್ಸ್. 3 ಗ್ರಾಮಿ ಅವಾರ್ಡ್ಸ್ ಬಂದಿದೆ ಆತನಿಗೆ. ಆತ ಬೆಂಗಳೂರಿನ
ನಮ್ಮ ಕನ್ನಡದ ಹುಡುಗ. ಆತನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅವನ್ನ ಅಂಬಾಸಿಡರ್ ಆಗಿ ತಗೊಂಡಿದ್ದೀವಿ. ಅವತ್ತಿನ ದಿವಸ 22ನೇ ತಾರೀಕು ಸಾಯಂಕಾಲ ಅವ್ರದ್ದೇ ಒಂದು ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ ಕೂಡ ಅವತ್ತಲ್ಲಿರುತ್ತೆ. ಇದಕ್ಕೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ನಮ್ಮ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಕೈ ಜೋಡಿಸ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ನಾನು ಬುದ್ಧಿಯವರಲ್ಲಿ ಕೇಳ್ಕೊಳ್ತೀನಿ. ಸೊ ಈ ಒಂದು ಕಾರ್ಯಕ್ರಮನ ಬಹು ದೊಡ್ಡದಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹಂಗಾಗಿ ಈ ರಿಜಿಸ್ಟ್ರೇಷನ್ನ ನಾನು ಹಂಚ್ಕೊಳ್ತೀನಿ, ನಮ್ಮ ಪ್ರಕಾಶ್ ಅವ್ರ ಹತ್ರ ಮತ್ತು ನಮ್ಮ ಪ್ರೀತಮ್ ಅವ್ರ ಹತ್ರ ಹಂಚ್ಕೊಳ್ತೀನಿ. ದಯವಿಟ್ಟು ಎರಡೂ ಕ್ಲಬ್ಗಳಿಂದ ಇದಕ್ಕೆ 100% ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನಾವು ಅಂತ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಸಹಯೋಗ ಹೇಳಾಯ್ತು ಬಿಡಿ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ 4ನೇ ಅಧ್ಯಕ್ಷರು ನಮ್ಮ ಚಂದ್ರವನ, 5ನೇ ಅಧ್ಯಕ್ಷರು ನಮ್ಮ ಗ್ಲೋಬಲ್ ಯೋಗ ಸಂಸ್ಥೆಗಳ ಒಂದು ಪದಗ್ರಹಣ ಸಮಾರಂಭಕ್ಕೆ ನನ್ನನ್ನು ಕರೆದು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಪ್ರಾಜೆಕ್ಟ್ಸ್ ಏನಿದೆ ಅಂತ ತಮ್ಮೆಲ್ಲ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ವಂದಿಸಿ, ಮೊದಲನೇದಾಗಿ ನಮ್ಮ ಬುದ್ಧಿಯವರ ನಾನು ವಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಮಾತಾಡೋಕ್ಕಾಗ್ತಾ ಇಲ್ಲ ಜಾಸ್ತಿ. ಸೊ ದಯವಿಟ್ಟು ಕ್ಷಮಿಸಿ ಅಂತೇಳಿ ನನ್ನ 2 ಮಾತು ಮುಗಿಸ್ಕೊಡ್ತೀನಿ. ನಮಸ್ಕಾರ, ಜೈ ಹಿಂದ್. ಎಲ್ಲರನ್ನ ತರಬೇತಿಗೊಳಿಸಿ ರಾಜ್ಯ ಮಟ್ಟದಲ್ಲಿ ಬಹುಮಾನವನ್ನ ಪಡೆಯಲಿಕ್ಕೆ ಮೂಲ ಕಾರಣಕರ್ತರಾದಂತಹ ಶ್ರೀಯುತ ವೆಂಕಟೇಶ್ ಅವರನ್ನ ಈ ಒಂದು ವೇದಿಕೆಯಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಪ್ರೀತಿಯಿಂದ ಆಧರಿಸಿ ಗೌರವಿಸುವಂತಹ ಕಾರ್ಯ ಈಗ ವೇದಿಕೆಯಲ್ಲಿ ನಡೀತಾ ಇದೆ. ಗುರು ಶಿಷ್ಯರ ಸಮಾಗಮ ಅಂತ ಹೇಳ್ಬೋದು. ಈ ಒಂದು ವೇದಿಕೆಯಲ್ಲಿ ಇಬ್ಬರಿಗೂ ನಿಮ್ಮೆಲ್ಲರ ಜೋರಾದ ಚಪ್ಪಳೆಯ ಮೂಲಕ ಈ ಗುರು ಶಿಷ್ಯರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ರಾಷ್ಟ್ರಮಟ್ಟದ ಕರಾಟೆ ನಿರ್ಣಾಯಕರಾಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಕರಾಟೆ ತರಬೇತುದಾರರು ಕೂಡ ಹೌದು. ಹಾಗೆ ದೈಹಿಕ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರ ಸಾಧನೆಯನ್ನ ಪರಿಗಣಿಸಿ ರೋಟರಿ ಚಂದ್ರವನ ಹಾಗೂ ರೋಟರಿ ಗ್ಲೋಬಲ್ ಯೋಗ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಗೌರವಿಸ್ತಾ ಇದೆ. ಇವರು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾದಂತಹ ಸಾಧನೆಯನ್ನ ಮಾಡಲಿ ಅಂತ ಕೂಡ ಹಾರೈಸ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಹಾಗೆ ಬರಲಿ. ಸ್ವಲ್ಪ ಎಲ್ಲ ಸ್ವಲ್ಪ ಅವ್ರದ್ದು ಆಗ್ಬಿಟ್ಟು ಇಲ್ಲಿ ನೋಡಿ. ಹಾಗೆ ಇರಿ ಸರ್, ಹಾಗೆ ಇರಿ. ಆಯ್ತಾ ಸರ್? ಥ್ಯಾಂಕ್ ಯು ಸರ್. ಸುಂದರ ಶಿಲ್ಪಿ ಗುರು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಪೂಜ್ಯ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಮಹಾಸ್ವಾಮೀಜಿಗಳು ಆಶೀರ್ವಚನವನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ನನ್ನ ಆರಾಧ್ಯ ಗುರುವರಿಯರನ್ನ, ಆರಾಧ್ಯ ದೇವತೆಯನ್ನ ಹೃದಯ ಕಮಲದಲ್ಲಿ ಸ್ಮರಿಸಿಕೊಳ್ಳುತ್ತಾ
ಕ್ಷೇತ್ರದ ಕಾಶಿ ಚಂದ್ರಮೌಳೇಶ್ವರನಲ್ಲಿ ಫಲಪ್ರದಾಯಿನಿ ಪಾರ್ವತಿ ಮಾತೆಯಲ್ಲಿ, ಕಾವೇರಿ ಮಾತೆಯಲ್ಲಿ, ಭಾರತಾಂಬೆಯಲ್ಲಿ ತಲೆಬಾಗಿ ನಮಿಸಿ ಈ ದಿನ ಬಹಳ ವಿಶೇಷವಾಗಿ ಕಾವೇರಿ ತುಂಬಿದೆ, ನಮ್ಮ ಮನಸ್ಸು ತುಂಬಿದೆ. ಮಾದೇವ್ ಪ್ರಸಾದ್ ರೋಟರಿಯ ಗವರ್ನರ್ ಆಗಿರುವಂಥದ್ದು, ಮನ ತುಂಬಿ ಸೇವೆ ಮಾಡಲಿಕ್ಕೆ ಅವರು ಬಂದಿದ್ದಾರೆ. ಮನ ತುಂಬಿ ಆರೈಸಕ್ಕೆ ನಾನು ಬಂದಿದ್ದೀನಿ. ಮನ ತುಂಬಿ ಅರಸಲಿಕ್ಕೆ ತಾಯಿ ಆರತಿ ಕಾಯ್ತಾ ಇದೆ. ಎಲ್ಲವೂ ಸುಯೋಗ ಅಂದ್ರೆ ಒಂದೇ ಸಲ ಕೂಡಿ ಬರುವಂತ ಯೋಗವನ್ನ ಸುಯೋಗ ಅಂತ ಕರಿತೀವಿ. ಇಂಥ ಒಂದು ಯೋಗ ಇವತ್ತು ಎರಡು, ಒಂದು ಚಂದ್ರವನ ರೋಟರಿ, ಇನ್ನೊಂದು ಗ್ಲೋಬಲ್ ಯೋಗ. ಈ ಎರಡು ಒಂದು ಕಡೆ ಕೂಡಿದು ಅಂತ ಕೇಳ್ತಾರೆ, ಸಂಗಮ ಅಂತಾರೆ. ಅಂದ್ರೆ ಈ ಎರಡೂ ರೋಟರಿಗೆ ಇವತ್ತು ಪ್ರಮಾಣ ವಚನವನ್ನ ಮತ್ತು ಅವರಿಗೆ ಅಧಿಕಾರವನ್ನ ಕೊಡುವಂತ ಒಂದು ವೇದಿಕೆ ಇದಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತ ಮಾದೇವ್ ಪ್ರಸಾದ್ ಜಿ ಅವರೇ, ಹಾಗೆ ದೇವರಾಜ್ ಗುರುಜಿ ಅವರೇ, ಶಿವಕುಮಾರ್ ಅವರೇ, ಪ್ರಶಾಂತ್ ಅವರೇ, ಬರ್ನಾಡ್ ಅವರೇ, ನಟರಾಜ್ ಅವರೇ, ಮತ್ತು ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸಿದಂತ ಚಂದ್ರವನ ರೋಟರಿಯ ಪ್ರಕಾಶ್ ಅವರೇ, ಹಾಗೆ ಗ್ಲೋಬಲ್ ಯೋಗದ ರೋಟರಿ ಪ್ರೀತಮ್ ಅವರೇ, ಕಾರ್ಯದರ್ಶಿಗಳಾದಂಥ ಅನಿಲ್ ಅಂಡ್ ನಾಗೇಶ್ ಅವರೇ, ಒಟ್ಟಾರೆ ಈ ವೇದಿಕೆಯಲ್ಲಿರುವಂತ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ಮತ್ತು ಇದರಲ್ಲಿ ಸುಮಾರು ಜನ ನಿರ್ದೇಶಕರು ಮತ್ತು ಅಧಿಕಾರವನ್ನು ಸ್ವೀಕರಿಸಿದ್ದೀರಾ. ನಿಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಶರಣಾರ್ಥಿಗಳು. ಇದೆಲ್ಲರೂ ಮಾತಾಡಿದರಾಗ್ಲೇ, ನಾನೇನು ಮಾತಾಡೋ ಅವಶ್ಯಕತೆ ಇಲ್ಲ. ಮೇಘರಾಯ ಬಂದು ಹೋಗ್ಲಿಕ್ಕೆ ನೋಡ್ತಾನೆ, ಅವನು ಹೋಗ್ತಾ ಇದ್ದಾನೆ. ಈ ಕಾರ್ಯಕ್ರಮ ಆಗಲಿ ಅಂತೇಳಿ ಅವನ ಸಹಕಾರವನ್ನು ಕೊಟ್ಟಿದ್ದಕ್ಕೆ ನಾನು ಹೃದಯ ತುಂಬಿ ನಮಿಸ್ತಾ ಇದ್ದೀನಿ. ಈಗ ಯಾಕೆಂದ್ರೆ ಅವನು ಮಳೆ ಬಂದ್ರೆ ಇಷ್ಟೆಲ್ಲ ಚಂದ ನಡೀತಾ ಇದೆ, ಎದ್ದೋಗ್ಬೇಕು, ತಿರ್ಗಾ ಪ್ರಮಾಣ ವಚನ ಆಗಿಲ್ಲ, ಇವ್ರದೆಲ್ಲ ಏನ್ ಮಾಡೋದು ಅಂತ ಕೇಳ್ಕೊಳ್ತಾ ಇದ್ದೆ. ಇನ್ನು ಅರ್ಧ ಗಂಟೆ ಅಷ್ಟೇ ಅವನು ತಿರ್ಗಾ ಬರ್ತಾನೆ. ಅವನು ಯಾಕೆಂತಂದ್ರೆ ನಿಮಗೂ ಈಗಾಗಲೇ ಲೇಟ್ ಆಗಿದೆ, ಲೇಟ್ ಆಗಿರೋದು ನಿಮಗೂ ಆಗಿದೆ. ಅವನು ಸಹ ಅವನ ಕೆಲಸ ಮಾಡ್ಬೇಕಲ್ಲ, ಒಂದಿಷ್ಟು ಕೇಳ್ಕೊಂಡ್ಮೇಲೆ ಒಂದ್ ಸ್ವಲ್ಪ ಸಮಯ ಬಿಟ್ಟಿದ್ದಾನಷ್ಟೇ. ಇಟ್ಟಾರೆ ಹೇಳ್ಬೇಕು ಅಂತ ಅಂದ್ರೆ, ಇವತ್ತು ಗ್ಲೋಬಲ್ ಯೋಗ ಅಂತ ಒಂದು ಮಾಡ್ಕೊಂಡಂತ ದೇವರಾಜ್ ಗುರುಜಿ ಬರೀ ಭಾರತ ದೇಶದಲ್ಲಿರೋದನ್ನ ಬೇರೆ ಬೇರೆ ದೇಶದಲ್ಲಿ ಈಗಾಗಲೇ ಮಾಡ್ತಾ ಇದ್ದಾರೆ. ಎಲ್ಲ ಗೂಡಿಸ್ಬೇಕು ಅಂತ ಒಂದು ಯೋಜನೆಯನ್ನ ಅವರು ಹಾಕೊಂಡಿದ್ದಾರೆ. ನಮ್ದು ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರ್ ಇಂದ ನಾವು ಸಹ ಇದೇ ತರ ಜೋಡಣೆ ಮಾಡಬೇಕು. ಇದೊಂದು ಪಾರದರ್ಶಕವಾಗಿ ನಾವೆಲ್ಲ ಸೇರಿ ಯೋಗ ಅನ್ನೋದು ಏನಿದೆಯೋ ಆ ಯೋಗವನ್ನ ಕಲ್ತ್ಬಿಟ್ರೆ ಯುದ್ಧಗಳೇ ಆಗೋದಿಲ್ಲ ಪ್ರಪಂಚದಲ್ಲಿ. ಯಾಕೆ ಆಗೋದಿಲ್ಲ ಅಂತಂದ್ರೆ, ಯೋಗ ಕಲ್ತವನಿಗೆ ಪ್ರೇಮ ಬರ್ತದೆ, ಪ್ರೀತಿ ಬರ್ತದೆ, ಜೋಡಣೆ ಬರ್ತದೆ. ಯೋಗ ಅಂದ್ರೆ ಕೂಡೋದು ಅಂತ ಅರ್ಥ. ದೇಶಗಳ ನಡುವೆ ಸಂಬಂಧಗಳು ಬೆಸೆದ್ಬಿಟ್ರೆ ನಮ್ಗೆ ಗನ್ನು ವ್ಯವಸ್ಥೆ ಇಲ್ಲ, ಮದ್ದು ವ್ಯವಸ್ಥೆ ಇಲ್ಲ, ಬಾಂಬು ಅವಶ್ಯಕತೆ ಇರೋದಿಲ್ಲ. ನಮಗೆ ಪ್ರೇಮ ರಾಷ್ಟ್ರಗಳು ಈ ಭಾರತದಲ್ಲಿ ಕೂಡಿಸ್ಬೇಕು ಅನ್ನೋದೇ ಇವತ್ತು ನಮ್ಮೆಲ್ಲರ ಇಚ್ಛೆ ಆಗಿದೆ. ಹಾಗೆ ರೋಟರಿ ಸಹ ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿದೆಯೋ ಅಲ್ಲಿ ಯಾವುದೇ ಜಾತಿ, ಮತ, ಪಂಥ, ಭೇದ ಭಾವ ಇವ್ಯಾವುದು ಇಲ್ಲದೆ ರೋಟರಿನ್ಸ್ ಅಂದ್ರೆ ಒಂದೇ ಕುಟುಂಬ ಅಂತ ಹೇಳ್ಕೊಳ್ಳೋದು. ಮಾದೇವ್ ಪ್ರಸಾದ್ ಹೇಳ್ದಂಗೆ ಬಹುಶಃ ಅತ್ಯಂತ ಬಲಿಷ್ಠವಾಗಿ ಬೆಳೆದಂತ ಒಂದು ಸಂಸ್ಥೆ ಅಂತ ಅಂದ್ರೆ ಅದು ರೋಟರಿ ಅಂತ ನಿಜವಾಗ್ಲೂ ಹೇಳ್ಬೇಕಾಗಿದೆ. ಯಾಕೆ ಅಂತಂದ್ರೆ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ನಿರಾಪೇಕ್ಷೆಯಾಗಿ ನನ್ನಲ್ಲಿದ್ದು ಹಣ ಏನಿದೆಯೋ ನಾನು ಗಳಿಸಿದ್ರಲ್ಲಿ ಇದು ಕಲಿಸಿದ್ದೆ ಏನಂತಂದ್ರೆ, ಈ ರೋಟರಿ ಬಹುಶಃ 900 ವರ್ಷದಿಂದ ನಮ್ಮ ಶರಣರು ಕಲಿಸ್ಕೊಟ್ಟು ಹೋಗಿದ್ದಾರೆ. ಏನಂತಂದ್ರೆ, ಕಾಯಕ ಮಾಡಿದಂತ ಹಣದಲ್ಲಿ ನೀನ್ ಇಟ್ಕೊಳ್ಳೋದಲ್ಲ,
ಇನ್ನೂ ಕಷ್ಟದಲ್ಲಿರೋರಿಗೆ ಅನ್ನ ಹಾಕಬೇಕು, ಅವ್ರಿಗೆ ಆಶ್ರಯ ಕೊಡಬೇಕಂತ ಕಲಿಸಿದ್ದು ಆವಾಗಲೇ ಭಾರತ ದೇಶದ ಇತಿಹಾಸದಲ್ಲಿ 12ನೇ ಶತಮಾನದಲ್ಲಿ ನಮಗೆ ವಿಶ್ವಕ್ಕೆ ತತ್ವ ಕೊಟ್ಟಂತದ್ದು 12ನೇ ಶತಮಾನದ್ದು. ಯಾಕೆ ಅಂತಂದ್ರೆ ಆ ಸಂದರ್ಭದಲ್ಲೂ ಬಸವಣ್ಣ ಇವ ನಮ್ಮವ ಅಂತ ಹೇಳಿದ್ರು. ಯಾರು ಭೇದ ಭಾವ ಮಾಡಲಿಲ್ಲ. ಹಾಗೆ ಕಾಗೆ ಒಂದು ಅಗಳು ಕಂಡರೆ ಕರೆಯದೆ ತನ್ನ ಕುಲವನ್ನೆಲ್ಲ, ಕೋಳಿ ಒಂದು ಗುಟುಕ ಕಂಡರೆ ತನ್ನ ಕುಲವನ್ನೆಲ್ಲ ಕರೆಯದೆ, ಕರ್ಕೊಂಡು ತಿನ್ನೋ ಸಂಸ್ಕೃತಿ ಕಾಗೆಗೆ ಕೋಳಿಗಿದೆ ಅಂದ್ಮೇಲೆ ನಮ್ಮ ಮನುಷ್ಯರಿಗೆ ಯಾಕಿಲ್ಲ ಅನ್ನೋ ಭಾವವನ್ನ ಕಲಿಸಿದ್ದು 12ನೇ ಶತಮಾನದಲ್ಲಿ. ನಮಗಿದೆಯಾ, ಇನ್ನೊಬ್ಬರನ್ನು ಕರೆಯೋಣ, ಅವ್ರಿಗೂ ಸಹಾಯ ಮಾಡೋಣ ಅಂತ ರೋಟರಿ ಸಂಸ್ಥೆ ಮುಂದಾಗಿರುವಂಥದ್ದು ನೋಡಿ ನಾನು ತುಂಬಾ ಸಂತೋಷ ಆಗಿದೆ. ನಾನು ಹೃದಯ ತುಂಬಿ ಅರಸ್ತಾ ಇದ್ದೀನಿ. ಅದರಲ್ಲೂ ನಮ್ಮ ಮಾದೇವ ಪ್ರಸಾದ್ ಅವರು ಅವರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕುಟುಂಬಕ್ಕೆ ಅಲ್ಲದೆ ಕುಟುಂಬವನ್ನ ಬೆಳೆಸ್ಕೊಂಡಿದ್ರೆ ಅವ್ರು ಬೇರೆ ಫೀಲ್ಡಲ್ಲಿ ಹೋಗ್ಬೇಕಾಗಿತ್ತು. ಆದರೆ ಅವರು ಸೇವಾ ಫೀಲ್ಡಲ್ಲಿ ಬಂದಿರೋದ್ರಿಂದ ನಾನು ಚೆನ್ನಾಗಿರೋದು ದೊಡ್ಡದಲ್ಲ, ನನ್ನ ಸಮಾಜ, ನನ್ನ ಸೊಸೈಟಿ ಎಲ್ಲ ಚೆನ್ನಾಗಿರಬೇಕು ಅನ್ನೋದು ಈ ಸಂದರ್ಭದಲ್ಲಿ ಅವರು ಗವರ್ನರ್ ಆಗಿರೋದು ನನಗೆ ತುಂಬಾ ಹೆಮ್ಮೆ ತರುವಂತ ವಿಚಾರ. ಅವರು ಅತ್ಯಂತ ಏನು ಇಲ್ಲಿವರೆಗೂ ಗವರ್ನರ್ ಕೆಲಸ ಮಾಡಿದಾರೋ ಅದಕ್ಕಿಂತ ಶ್ರೇಷ್ಠವಾಗಿ, ವಿಭಿನ್ನವಾಗಿ ಯಾರು ಏನು ಮಾಡಿಲ್ವೋ ಅಂತ ಕೆಲಸವನ್ನ ಅವ್ರು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಅವರಿಗೆ ಅರಸ್ತಿಕೆಗೆ ಬಯಸ್ತೀನಿ. ನಾನು ಈ ಒಂದು ರೋಟರಿ ಸಂಸ್ಥೆ ಕಾಯಕ ಮಾಡೋರಿಗೆ ಫಸ್ಟ್ ಬೇಸಿಕ್ ಆಗಿ ಒಂದೇ ಒಂದು ಹೇಳೋದು ಏನಂತಂದ್ರೆ, ಇಲ್ಲಿ ಯಾವ ಪದವಿಗಳಿಗಿಂತ, ಅದಕ್ಕೆ ಬಸವಣ್ಣ ಹೇಳೋದು ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ಮತ್ಯಾವ ಪದವಿಯನ್ನೊಲ್ಲೆ ನಯ್ಯ, ನಿಮ್ಮ ಶರಣರ ಸುಳ್ನುಡಿ ಒಂದರಗಳಿಗೆ ಇತ್ತೊಡೆ ಸಾಕು ಅಂತ ಕೇಳ್ತಾರೆ ಅವರು. ಬ್ರಹ್ಮ ಪದವಿನೂ ಬೇಡ, ವಿಷ್ಣು ಪದವಿನೂ ಬೇಡ ಅಂತ ಹೇಳ್ತಾರೆ, ರುದ್ರ ಪದವಿನೂ ಬೇಡ ಅಂತಾರೆ. ಇನ್ನೊಂದು ಕಡೆ ಒಬ್ರು ಶರಣ ಹೇಳ್ತಾರೆ, ಕರಿಯ ನಿತ್ತೊಡೆ ಒಲ್ಲೆ, ಸಿರಿಯ ನಿತ್ತೊಡೆ ಒಲ್ಲೆ, ಇರಿದಪ್ಪ ರಾಜ್ಯವ ನಿತ್ತೊಡೆ ಒಲ್ಲೆ ಒಲ್ಲೆ ಒಲ್ಲೆ. ನನಗೆ ಸೇವೆ ಮಾಡೋದ್ ಬಿಟ್ರೆ ಇನ್ಯಾವುದು ಬೇಡ ಅಂತ ಹೇಳಿದಂತ ಸಂಸ್ಕೃತಿ ನಮ್ದಿದೆ. ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೋಬೇಕೇನಂತಂದ್ರೆ, ನಾನು ಅನ್ನೋದು ಬಿಟ್ಟು ನಾವು ಅನ್ನೋ ಭಾವ ಫಸ್ಟ್ ಕಲಿಬೇಕಾಗಿರೋ ಒಂದು ಬೇಸಿಕ್. ನಾನು ಅನ್ನೋದು ಬಿಟ್ಟು ನಾವು ಅಂತ ಒಂದು, ನನ್ನಿಂದ ಅನ್ನೋದಕ್ಕಿಂತ ನಮ್ಮಿಂದ ಅನ್ನೋದು ಎರಡನೇ ಪದ, ನನ್ನಿಂದ ಅನ್ನೋದಕ್ಕಿಂತ ನಮ್ಮಿಂದ, ನಮ್ಗಳಿಂದ ಅನ್ನೋದು ಎರಡನೇ ಪದ. ಮೂರನೇದೇನು ಅಂತಂದ್ರೆ, ಈ ಸೊಸೈಟಿಗೆ ಏನಾದ್ರೂ ಮಾಡ್ಬೇಕು. ಎಷ್ಟೋ ಜನ ಅಡ್ದಿದ್ದಾರೆ ತಾಯಂದ್ರು, ಅವ್ರ ಮಕ್ಕಳೆಲ್ಲ ಏನಂತಂದ್ರೆ ತಾನು, ತನ್ನ ಜೀವನ, ತನ್ನ ಕುಟುಂಬ ಅಷ್ಟೇ. ಆದ್ರೆ ಈ ದೇಶಕ್ಕೆ ಅವ್ರೇನು ಪ್ರಯೋಜನ ಅಂತ ನನಗೇನು ಅನ್ಸಲ್ಲ. ಯಾರು ಹುಟ್ಟಿರ್ತಾರೆ ಈ ದೇಶದಲ್ಲಿ ಒಬ್ರು ತಾಯಿಗೆ, ನಾನು ಬದುಕೋದಕ್ಕಿಂತ ನನ್ನ ದೇಶ, ನನ್ನ ವಿಶ್ವ, ನನ್ನ ಸಮಾಜ, ನನ್ನ ಸೊಸೈಟಿ ಏನಾದ್ರೂ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅಂತ ಮಕ್ಕಳಿಗೆ ಜನ್ಮ ಕೊಡ್ತಾರಲ್ಲ, ಅವರು ನಿಜವಾದ ತಾಯಂದ್ರು, ಈ ದೇಶದ ಒಂದು ತಾಯಂದ್ರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಈ ರೋಟರಿ ಸಂಸ್ಥೆ ಏನಾದ್ರೂ ಮಾಡಬೇಕು ಅನ್ನೋದಕ್ಕೆ ನಾನು ಚಂದ್ರವನದಲ್ಲಿ ಮಾದೇವ ಪ್ರಸಾದ್ ಹೇಳದ ಮೇಲೆ ಒಪ್ಕೊಂಡು ಚಂದ್ರವನ ರೋಟರಿ ಅಂತ ಪ್ರಾರಂಭಿಸಿದೀವಿ. 4 ವರ್ಷ ಆಗಿದೆ. ಅವಾಗ ಪ್ರಾರಂಭದ ಕೋವಿಡ್ ಸಂದರ್ಭ ಬಹಳಷ್ಟು, ಮೊದಲನೇ ಅಧ್ಯಕ್ಷರಾಗಿ ಶೇಖರ್ ಕುಂಬಾರ್ ಅವರು ಸ್ವೀಕಾರ ಮಾಡಿದ್ರು, ಎರಡನೇ ಅಧ್ಯಕ್ಷರಾಗಿ TP ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದ್ರು. ಇಬ್ರು ಕಾಲದಲ್ಲೂ ಸಂಕಷ್ಟದ ಸ್ಥಿತಿ ಇದ್ರು ಸಹ ಮುನ್ನಡೆಸೋಕೆ ಎರಡನೇ ಬಾರಿಗೂ ಸಹ ಬೇರೆಯವ್ರು ಯಾರು ಆಗಿ ಅಂದ್ರೆ ಯಾರೋ ಆಗದಕ್ಕೆ ಇದು, ಯಾಕೆಂದ್ರೆ ಇದ್ರ ಬಗ್ಗೆ ಗೊತ್ತಿಲ್ಲ, ಟೇಸ್ಟ್ ಗೊತ್ತಿಲ್ಲ. ಇದ್ರ ಬಗ್ಗೆ ಟೇಸ್ಟ್ ಅನ್ನ ಕಲಿಸ್ಬೇಕು ಎಲ್ಲ ಸಂಸ್ಥೆಗಳಿಗೂ ಅಂತ ನಾನು ಪ್ರಸಾದ್ ಅವರಿಗೆ ಯಾವಾಗ್ಲೂ ಹೇಳ್ತಾ ಇದ್ದೆ. ಈಗ ಅಂತ ಒಂದು ಅವಕಾಶ ಬಂದಿದೆ. ಈ ಸೇವೆಯನ್ನ ಯಾರಾದ್ರೂ ಮಾಡಬಹುದು, ಎಲ್ಲರೂ ಮಾಡಬಹುದು. ಈಗ ನಮ್ಮ ಮಠ ಆಗ್ಲೇ ನಾವು ಅಕ್ಷರ ಸೇವೆಯನ್ನು ಮಾಡ್ತಾ ಇದ್ದೀವಿ, ಅನ್ನ ದಾಸೋಹ ಸೇವೆ ಮಾಡ್ತಾ ಇದ್ದೀವಿ, ಆರೋಗ್ಯ ಸೇವೆ ಮಾಡ್ತಾ ಇದ್ದೀವಿ, ಅರಿವಿನ ಸೇವೆ ಮಾಡ್ತಾ ಇದ್ದೀವಿ, ಮೆಡಿಕಲ್ ಚೆಕಪ್ ಮಾಡುವಂತ ಸೇವೆಯನ್ನು ಮಾಡ್ತಾ ಇದ್ದೀವಿ. ಆ ಮಾಡೋದ್ರ ಜೊತೆಗೆ ಇನ್ನೊಂದಿಷ್ಟು ಬಲಿಷ್ಠವಾಗಿ ಮಾಡೋಣ ಜೊತೆಗೆ ಸೇರ್ಕೊಂಡು ಅನ್ನೋದಕ್ಕೋಸ್ಕರ ಇನ್ನೊಂದಿಷ್ಟು ರೋಟರಿ ಇವೆಲ್ಲ ಸೇರಿ, ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡಕ್ಕೆ ನಾನೊಬ್ಬರೇ ಮಾಡ್ಬೇಕಂತ ಅನ್ನೋ ಭಾವ ಏನಿಲ್ಲ. ಎಲ್ಲರೂ ಸೇರೋಣ, ಎಲ್ಲರೂ ಮಾಡೋಣ ಅನ್ನೋದೇ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ಚಂದ್ರವನದಲ್ಲಿ 2 ಕ್ಲಬ್ಗಳು ವಿಲೀನ ಆಗಿ ಇವತ್ತು ಮಾಡ್ತಾ ಇದೆ. ಗ್ಲೋಬಲ್ ಯೋಗ ಏನು ರೋಟರಿ ಇದೆಯೋ ಅದಕ್ಕೆ ಚಂದ್ರವನ ರೋಟರಿನ ಸಪೋರ್ಟ್ ಕೊಡ್ತದೆ ಅನ್ನೋ ಮಾತನ್ನು ಹೇಳ್ತಾ, ಅವರು ಚಂದ್ರವನ ರೋಟರಿಗೆ ಸಪೋರ್ಟ್ ಅನ್ನ ನೀಡ್ತಾ, 2ಕ್ಕೂ ಮಾರ್ಗದರ್ಶಕರಾಗಿ ನಾನು ಮತ್ತು ದೇವರಾಜ್ ಗುರೂಜಿ ಇರ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಾದೇವ ಪ್ರಸಾದ್ ನಮಗೆ ನಿಜವಾಗ್ಲೂ ಅವರ ಅಲ್ಲಿ ಬಯೋಡೇಟಾ ಓದಿದ್ರು, ಆ ಬಯೋಡೇಟಾದಲ್ಲಿ ಏನೂ ಇಲ್ಲ, ಮಾಡುವ ಕೆಲಸದಲ್ಲಿ ಇವತ್ತವರೆಗೂ ನಮ್ಮ ಶಿಷ್ಯರಾಗಿ, ನಮ್ಮ ಶ್ರೀಮಠದ ಆಶ್ರಮದ ನಿರ್ದೇಶಕರಾಗಿರುವಂಥದ್ದು ನಮ್ಮ ಒಂದು ಅಪರೂಪದ ಒಂದು ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ರೋಟರಿಗೆ
ಮಾದೇವ ಪ್ರಸಾದ್ ಆಗಿರುವಂಥದ್ದು ನಿಜವಾದ ಮುತ್ತು ಅವರಾಗಿದ್ದಾರೆ. ಆ ಮುತ್ತಿನ ಬೆಳಕು ನಾಡಿಗೆ, ರಾಷ್ಟ್ರಕ್ಕೆ, ಅಂತಾರಾಷ್ಟ್ರಕ್ಕೆ ಆ ಮುಟ್ಲಿ ಅನ್ನೋದು ನಾನು ಅರಸ್ತಾ ಇವತ್ತು ಈ ವೇದಿಕೆಯಲ್ಲಿರೋ ಎಲ್ಲರಿಗೂ ಹಾರೈಸ್ತಾ ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡಿದ ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿಕ್ಕೆ ನೀವೆಲ್ಲರೂ ಸಹಾಯ ಮಾಡಿದಂಥ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಅಡಿಸಿ ನಾವು ಮೌನ ಇರ್ತೀನಿ. ಪ್ರತಿ ಮಂಗಳವಾರ ಯಾವ ಸಮಾರಂಭಕ್ಕೂ ಹೋಗೋದು ಕಡಿಮೆ. ಬಹುಶಃ ಇವತ್ತು ಮಧ್ಯಾಹ್ನ 3 ಗಂಟೆಗೆ ನೀವೆಲ್ಲ ಬರ್ತೀರಾ, ಮೌನ ಬಿಟ್ಟಿದ್ದೀನಿ. ಆರತಿ 7 ಗಂಟೆ ಕರೆಕ್ಟಾಗಿ ಹೋಗ್ತೀನಿ. 7 ಗಂಟೆಗೆ 7:15 7:45 ಆರತಿ ಮುಗಿಬೇಕು. ಅಮ್ಮನೂ ಕಾಯ್ತಾ ಇದ್ದಾರೆ. 5 ಎಲ್ಲ ಪೂಜೆ ಅರ್ಚನೆ ಎಲ್ಲ ಮುಗಿದೋಗಿದೆ. ಬರೀ ಆರತಿ 10ರಿಂದ 15 ನಿಮಿಷ ಆರತಿ ಆಗ್ತದೆ. ತಾವೆಲ್ಲ ಆರತಿಗೆ ಬಂದು ಅದು ಪ್ರಸಾದ ಕಡೆಯಲ್ಲಿ ಎಲ್ಲರೂ ಪ್ರಸಾದ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಈ ಕಾರ್ಯಕ್ರಮ ಇರೋದ್ರಿಂದ ಇವತ್ತೇ ಇದೆ ಫಸ್ಟ್ ಟೈಮು ನಮ್ಮದು 176ನೇ ಮಂಗಳವಾರದಲ್ಲಿ ಇಷ್ಟು ಲೇಟಾಗಿ ಆರತಿ ಆಗಿರೋದು ಇದೇ ಫಸ್ಟ್ ಟೈಮ್ ಆಗಿರೋದು. ಈ ರೋಟರಿ ಕಾರ್ಯಕ್ರಮ ಇವತ್ತೇ ಅದು ಹೆಂಗೆ ಬಂತು ಮಂಗಳವಾರ ಗೊತ್ತಿಲ್ಲ. ಆದರೆ ನಾನು ಅಂದ್ಕೊಂಡಿದ್ದೀನಿ ಹೇಗಾದರೂ ಆಗಿರಲಿ ಈ ಮಂಗಳವಾರ ಆಗಿರುವಂಥದ್ದು ನಿಮ್ಮೆಲ್ಲರಿಗೂ ಆ ತಾಯಿ ಕರೆಸ್ಕೊಂಡಿದ್ದಾಳೆ. ಇದೇನೋ ಇದೆ ಅದ್ಭುತ ಒಂದು ಅವಕಾಶ. ಅಂತ ಅವಕಾಶಕ್ಕೆ ಆ ತಾಯಿ ಕೃಪೆನೇ ಇದೆಲ್ಲ ನಡೀತಾ ಇರೋದು. ಯಾಕೆಂದ್ರೆ ತಾಯಿ ಇಚ್ಛೆ ಇಲ್ಲ ಅಂದ್ರೆ ಏನೂ ನಡೆಯಕ್ಕೆ ಸಾಧ್ಯ ಇಲ್ಲ ಈ ಕ್ಷೇತ್ರದಲ್ಲಿ. ಆ ತಾಯಿ ಇಚ್ಛೆಯಂತೆ ಎಲ್ಲ ನಡೀತಾ ಇದೆ ಅಂತ ನಾನು ಭಾವಿಸ್ಕೊಂಡು ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಯಶಸ್ವಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸ್ವಲ್ಪ ಮಳೆ ಬರೋ ಚಾನ್ಸಸ್ ಇದೆ. ಹಾಗಾಗಿ ಆರತಿನ ಮುಗಿಸಿ ತಾವೆಲ್ಲ ಪ್ರಸಾದ ಮಾಡಿ ಸಂತೃಪ್ತಿಯಿಂದ ಈ ಒಂದು 2 ಯೋಗ ಏನು 2 ಟೀಮ್ ಇದೆಯಲ್ಲ, ಬೆಂಗಳೂರು ಮತ್ತು ಚಂದ್ರವನ, ಇವು ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅವಿನಾಭಾವ ಸ್ವಭಾವದಿಂದ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಅಂತ ಅಂದ್ರೆ ಸಮಸ್ಯೆ, ನಾವು ಅಂದ್ರೆ ಸಮಸ್ಯೆ ಇಲ್ಲ. ಬೀಗೋರಿಗೆ ಸಮಸ್ಯೆ, ಬಾಗೋರಿಗೆ ಸಮಸ್ಯೆ ಇಲ್ಲ. ಬೀಗೋರು ಎಲ್ಲ ಕಷ್ಟ. ಬೀಗೋರು ಒಂದೇನೋ ಗೆಲ್ಬೋದು ಅಷ್ಟೇ. ಆದರೆ ಬಾಗೋರು ಜಗತ್ತನ್ನೇ ಗೆಲ್ಬೋದು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಬಾಗ್ತಾ ಈ ರಾಷ್ಟ್ರವನ್ನ ಮತ್ತು ನಮ್ಮ ಸೇವೆಯನ್ನ ತಲುಪಿಸೋಣ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶೋಭುಯ. भद्रं पर्षे मोक्षभिर्यजत्र स्थिरैरङ्गैः स्वस्तवागं सस्तनोभिः विषेमदेवैतं वेदायुः यो वैतां ब्रह्मणो वेद अमृतेन ऋतां पुरे तस्मै च ब्रह्मा च स्कीर्तिं प्रजां ददुः दैवानुग्रह फलप्रदायि पार्वती माता ಮೇಡಮ್ ಇಲ್ಲಿ ನೋಡಿ ಸರ್, ಹಾಗೆ ಒಂದು ನಿಮಿಷ ಗುರುಗಳೇ, ಒಂದು ನಿಮಿಷ ಹಾಗೆ ಹಾಗೆ ಇಟ್ಕೊಳ್ಳಿ ಗುರುಗಳೇ. ಸರ್ ಹಾಗೆ ಇರಿ. ಹಾಂ, ಥ್ಯಾಂಕ್ ಯು ಸರ್. ವಿಡಿಯೋ ಕಳಿಸ್ಲಾ ಲುಂಬಿನಿ ಒಂದು ಅರ್ಧ ಗಂಟೆ ಅರ್ಜೆಂಟಾ? ಥ್ಯಾಂಕ್ ಯು ಸರ್. ಆಯ್ತು ಸರ್. ಥ್ಯಾಂಕ್ ಯು. ಮುಂದಿನ ಅಭಿನಂದನಾ ಪೀಠವನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳಿಕೊಟ್ಟಾರೆ ಯೋಗ ಗುರುಗಳಾದಂತಹ ಶ್ರೀಯುತ ಯೋಗಿ ದೇವರಾಜ್ ಅವರು.
ಯೋಗ ಬೆಂಗಳೂರು. ಮುಂದಿನ ಅಭಿನಂದನೆಯನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಥ್ಯಾಂಕ್ ಯು. ಮುಂದಿನ ಈ ಒಂದು ಅಭಿನಂದನೆಯನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ನಿರಂತರವಾಗಿ 2 ವರ್ಷಗಳ ಕಾಲ ಚಂದ್ರವನ ರೋಟರಿಯ ಅಧ್ಯಕ್ಷರಾಗಿ ಉತ್ತಮ ಸೇವೆಯನ್ನ ಸಲ್ಲಿಸಿದ ಶ್ರೀಯುತ ಶಿವಕುಮಾರ್ ಅವರು. ಚಂದ್ರವನದ ಕಾರ್ಯದರ್ಶಿಗಳಾದಂತಹ ಮಾಜಿ ಅಧ್ಯಕ್ಷರು ಅವರು ಬಂದು ಶ್ರೀಗಳವರಿಂದ ಹಾಗೂ DG ಮದೇವ್ ಪ್ರಸಾದ್ ಅವರಿಂದ ಬಂದು ಸನ್ಮಾನಿಸಬೇಕಾಗಿ ವಿನಂತಿ. ಏನೀಗ ನಿರ್ದೇಶಕರಾಗಿದ್ದಾರೆ ಬೆಂಗಳೂರು RTO ಚಂದ್ರವನ ಆಶ್ರಮ ನಿರ್ದೇಶಕರು ಸಹ ಅವರು ಹುಟ್ಟು ಹಬ್ಬ ಇವತ್ತು ಅಲ್ಲೆಲ್ಲ ಮಾಡ್ಕೋಬೇಕಾಯಿತು. ಇಲ್ಲ ರೋಟ್ರಿ ಫ್ಯಾಮಿಲಿ ಫಸ್ಟ್ ಹುಟ್ಟುಹಬ್ಬ. ಇನ್ನು ಯಾರು ತಿಂಗಳ ರೋಟ್ರಿ ನಮ್ಮ ಚಂದ್ರವನದಲ್ಲಿ ಅವ್ರ ಹುಟ್ಟುಹಬ್ಬ ಇರ್ತದೋ ಆ ದಿನ ಮೀಟಿಂಗ್ ಸಂದರ್ಭದಲ್ಲಿ ಅವ್ರ ಹುಟ್ಟುಹಬ್ಬಗಳನ್ನು ಚಂದ್ರವನದಲ್ಲಿ ಅವ್ರ ಫ್ಯಾಮಿಲಿಗಳೆಲ್ಲ ಆಚರಿಸೋಕ್ಕೊಂದು ಅವಕಾಶಗಳನ್ನು ಇದು ಪ್ರಾರಂಭ ಆಯ್ತು ಈಗ ಅಷ್ಟೇ. ರೋಟರಿ ಚಂದ್ರವನದಲ್ಲಿ ಯಾರದೇ ಆ ಪ್ರತಿ ತಿಂಗಳು ಹುಟ್ಟುಹಬ್ಬ ಇರುತ್ತೆ, ವೆಡ್ಡಿಂಗ್ ಡೇ ಇರುತ್ತೆ ಅಂತ ಒಂದು ಕಾರ್ಯಕ್ರಮವನ್ನ ಮೀಟಿಂಗ್ ಟೈಮ್ನಲ್ಲಿ ಆ ತಿಂಗಳಲ್ಲಿ ಇದರಲ್ಲಿ ನಾವು ಮಾಡ್ತಾ ಇರ್ತೀವಿ. ಇನ್ನು ಮುಂದೆ ಅವ್ರವ್ರದ್ದು ಹೆಸರನ್ನ ಮುಂದೆನೆ ಸೂಚಿಸಿದ್ರೆ ನಾವು ಬರ್ಕೊಂಡು ಅವ್ರನ್ನ ಇನ್ವೈಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಥ್ಯಾಂಕ್ ಯು ಸರ್. ಸರ್ ಹಾಗೆ ಇದೆ. ಹಾಂ ಹುಟ್ಟುಹಬ್ಬದ ಶುಭಾಶಯಗಳು. ಅಡ್ಡ ಹೋಗ್ಬೇಡಿ ಸರ್, ಹಿಂದೆ ಬನ್ನಿ. ಏನು ಮಾಡಬೇಕಂತ ಷಣ್ಮುಖಪ್ಪ ಅವರ ಹುಟ್ಟುಹಬ್ಬಕ್ಕೆ ಹಾರೈಸ್ತಾ ಆ ಭಗವಂತನಲ್ಲಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಿಗಲಿ ಅಂತ ಕೇಳ್ಕೊಳ್ತಾ ಮಹಾಮೃತ್ಯುಂಜಯ ಮಂತ್ರ ಅವರ ಹಾಗೂ ಅವರ ಕುಟುಂಬಕ್ಕಾಗಿ. ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಶಾಂತಿ ಶಾಂತಿ ಶಾಂತಿ.